ಪ್ರೈಸ್ ದ ಲಾರ್ಡ್. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನೆಕ್ಸ್ಟ್ ಸೆಷನ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ದ ಥರ್ಡ್ ಚಾಪ್ಟರ್ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸೆಕೆಂಡ್ ಎಕ್ಸಸೈಸ್ ವಿಚ್ ಇಸ್ ಎಕ್ಸಸೈಸ್ 3.2ಗೆ ಸಂಬಂಧಪಟ್ಟಂತಹ ಎಲ್ಲ ಕ್ವೆಶನ್ಸ್ನ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ದಿಸ್ ಈಸ್ ಆಲ್ಸೋ ಆ್ಯಕ್ಚುಲಿ ಅ ವೆರಿ ಈಸಿ ಎಕ್ಸಸೈಸ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶ್ಚನ್. ಸೊ ಫಸ್ಟ್ ಕ್ವೆಶ್ಚನ್ ಏನು ಹೇಳುತ್ತೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ದಿ ಫಾಲೋವಿಂಗ್. ಒಂದು 5 ಕ್ವೆಶನ್ಸ್ ಇದ್ದಾವೆ, ಒಂದೊಂದಾಗಿ ಸಾಲ್ವ್ ಮಾಡೋಣ. ಅವನು ಏನು ಕೊಟ್ಟಿದ್ದಾನೆ ಅಂತಂದರೆ, ಫಸ್ಟ್ ಕ್ವೆಶನ್ ಈ ಥರ ಇದೆ, ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು -1/2, ಎಕ್ಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಸೊ ಕಾಸ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾನೆ, ಉಳಿದ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ವ್ಯಾಲ್ಯೂಸ್ ಬರೀಬೇಕು. ದಿಸ್ ಇಸ್ ಆ್ಯಕ್ಚುಲಿ ಒನ್ ಆಫ್ ದ ಈಸಿ ಕ್ವೆಶ್ಚನ್. ಅಟ್ ದ ಸೇಮ್ ಟೈಮ್ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ಮಿನಿಮಮ್ 2 ಮಾರ್ಕ್ಸ್ ಅಂತೂ ಈ ಕ್ವೆಶ್ಚನ್ಗೆ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ ಕೇಳಿದಾಗ. ಓಕೆ ಸರ್, ಸಾಲ್ವ್ ಮಾಡೋದು ಹೇಗೆ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಪ್ಯಾಟ್ರನ್ ಇದೆ, ನಿಮಗೆ ಬೇಕಿದ್ರೆ ಅದೇ ಪ್ಯಾಟ್ರನ್ ಫಾಲೋ ಮಾಡ್ಬೋದು. ಬಟ್ ನಾನು ನಿಮಗೆ ಆದಷ್ಟು ಟೆಕ್ಸ್ಟ್ ಬುಕ್ ಮೆಥಡ್ಗಿಂತ ಈಸಿಯಾಗಿ ಈ ಕ್ವೆಶ್ಚನ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಥರ ಕ್ವೆಶ್ಚನ್ಸ್ ಬಂದರೆ ಡೋಂಟ್ ವರಿ ಅಬೌಟ್ ವಿಚ್ ಕ್ವಾಡ್ರೆಂಟ್ ಇಟ್ ಈಸ್, ಡೋಂಟ್ ವರಿ ಅಬೌಟ್ ದ ವ್ಯಾಲ್ಯೂ. ಫಸ್ಟ್ ಥಿಂಗ್ ವಾಟ್ ಯು ವಿಲ್ ಡೂ ಇಟ್ ಈಸ್ ಡ್ರಾ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅರ್ಥವಾಯ್ತಾ? ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕ್ಕೊಳ್ಳಿ. ಸೊ ಐ ಹ್ಯಾವ್ ಟೇಕನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC, ರೈಟ್ ಆ್ಯಂಗಲ್ at B. ಓಕೆ, ಇಲ್ಲಿ ಆ್ಯಂಗಲ್ನ ಎಕ್ಸ್ ಅಂತಿರೋದ್ರಿಂದ ಐ ವಿಲ್ ಕನ್ಸಿಡರ್ ದಿಸ್ ಆ್ಯಸ್ ಎನ್ ಆ್ಯಂಗಲ್ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ನಾವು ರಿಮೆಂಬರ್ ಹಿ ಎಸ್ ಗಿವನ್ ಏನಂತ ಕೊಟ್ಟಿರೋದನ್ನು ಫಸ್ಟು ಹಾಗೆ ಬರ್ಕೊಬಿಡಿ. ಸೊ ಅವನೇನು ಕೊಟ್ಟಿದ್ದಾನೆ, ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು -1/2 ಕೊಟ್ಟಿದ್ದಾನೆ. ಈ ಥರ ಈಗ ನೆಗೆಟಿವ್ಸ್ ಬಂದ್ರೂ ಈ ಮೆಥಡಲ್ಲಿ ಏನು ಮಾಡಿ, ನೆಗೆಟಿವ್ನ ಆಮೇಲೆ ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಣ. ಓಕೆ, ನೆಗೆಟಿವ್ ಸೈನ್ನ ನಾವು ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡ್ತೀವಿ, ಕಾಸ್ನ ಹೇಗೆ ಡಿಫೈನ್ ಮಾಡ್ತೀವಿ? ವಿ ನೋ ದಟ್ ಕಾಸ್ ಆಫ್ ಎನ್ ಆ್ಯಂಗಲ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ನಿಮ್ಗೆ ಗೊತ್ತೇ ಇದೆಯಲ್ಲ, ಕಾಸ್ ಥೀಟಾ. ಹೌ ಡು ಯು ಡಿಫೈನ್ ಕಾಸ್ ಥೀಟಾ? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಓಕೆ, ಸೊ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಆಗಿರೋದ್ರಿಂದ ಸೊ ಈ ಕೊಟ್ಟಿರೋ 1 ವ್ಯಾಲ್ಯೂ ಏನಾಗುತ್ತೆ, ಈ ಆ್ಯಂಗಲ್ಗೆ ಅಡ್ಜಸೆಂಟ್ ಸೈಡ್ ಏನು, ಡೆಫಿನೆಟ್ಲಿ BC, ಅದನ್ನು 1 ಅಂತ ತೊಗೊಳ್ತೀನಿ. ಸರ್ -1 ಇದೆಯಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ, ಮೈನಸ್ ನನ್ನ ಆಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು 2 ಈಸ್ ಆ್ಯಕ್ಚುಲಿ ಹೈಪೋಟಿನಿಯಸ್, ಇಲ್ಲಿ ಹೈಪೋಟಿನಿಯಸ್ ಡೆಫಿನೆಟ್ಲಿ AC. ಈ ವ್ಯಾಲ್ಯೂ AB ಏನು ಅನ್ನೋದನ್ನು ಐ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಇದು ಫಸ್ಟ್ ನೀವು ಮಾಡಿಟ್ಕೊಳ್ಳಿ. ಆ್ಯಂಡ್ ವಿ ನೋ ದಟ್ ಇನ್ ಅ ಪೈಥಾಗೋರಸ್ ಥಿಯರಮ್ ಏನಂತ ನಮಗೆ ಗೊತ್ತೇ ಇದೆ, AC² ಈಸ್ ಈಕ್ವಲ್ ಟು AB² ಪ್ಲಸ್ BC². ಓಕೆ, ಯು ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ದಿಸ್. ನಾವು AC² ಅಂದರೆ ಏನು, AC ಈಸ್ ಆ್ಯಕ್ಚುಲಿ 2. ಈ ಫಸ್ಟ್ ಕ್ವೆಶ್ಚನ್ ಆಗಿರೋದ್ರಿಂದ ಡೀಟೇಲಾಗಿ ಸಾಲ್ವ್ ಮಾಡ್ತೀನಿ. ಸೊ 2² ಇಸ್ ಈಕ್ವಲ್ ಟು AB² ಗೊತ್ತಿಲ್ಲ ಪ್ಲಸ್ BC² ಇಸ್ 1². ಓಕೆ, ಸೊ 2² ಇಸ್ 4, ದಿಸ್ ಈಸ್ ನಥಿಂಗ್ ಬಟ್ AB² ಪ್ಲಸ್ 1² ಇಸ್ 1. ಈಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ದೇರ್ ಫೋರ್ AB² ವುಡ್ ಬಿ 4 - 1. ಸೊ AB² ಏನಾಗುತ್ತೆ, 3 ಆಗುತ್ತೆ. ಓಕೆ, ದೇರ್ ಫೋರ್ ಆ್ಯಕ್ಚುಲಿ AB ವಿಲ್ ಬಿ ಏನು ಸಿಗುತ್ತೆ, ±√3 ಸಿಗುತ್ತೆ. ಓಕೆ, ರೂಟ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಬಟ್ ಇಲ್ಲಿ ನಾವು ಎಲ್ಲ ಸೈಡ್ಸು ಪಾಸಿಟಿವೇ ತಗೊಳ್ಳೋದ್ರಿಂದ ಫಾರ್ ಯುವರ್ ರೆಫರೆನ್ಸ್, ಓಕೆ, ನೆಗೆಟಿವ್ ಬಂದು ಫಸ್ಟ್ ಜಸ್ಟ್ ಕನ್ಸಿಡರ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ AB ವ್ಯಾಲ್ಯೂ ಇಸ್ ಈಕ್ವಲ್ ಟು √3. ಓಕೆ, AB ವ್ಯಾಲ್ಯೂನ √3 ಅಂತ ತಗೊಳ್ಳಿ. ಸೊ ದಿಸ್ ಸೈಡ್ ಆಪೋಸಿಟ್ ಸೈಡ್ ವ್ಯಾಲ್ಯೂ √3 ಅಂತ ಬಂದಾಯಿತು. ಓಕೆ, ಸೊ ಇಷ್ಟು ಬಂದಾದಮೇಲೆ ಉಳಿದಂತಹ ಎಲ್ಲ 5 ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ನ ಈಸಿಯಾಗಿ ಬರೀಬೋದು. ಓಕೆ, ಹೇಗೆ? ಸೊ ಲೆಟ್ ಮಿ ಟೇಕ್ ದ ಫಸ್ಟ್ ಒನ್ ಇಸ್ ಸೈನ್ ಎಕ್ಸ್. ಓಕೆ, ಸೊ ಸೈನ್ ಅಂದರೆ ನಮ್ಗೆ ಗೊತ್ತು ಆಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ಏನು ಬರ್ಕೊಳ್ತೀನಿ, ಆಪೋಸಿಟ್ ಟು √3 ಇದೆ, ಹೈಪೋಟಿನಿಯಸ್ 2 ಇದೆ. ಓಕೆ, ರೈಟ್. ಗೋಯಿಂಗ್ ಆನ್ ಟು ಸೆಕೆಂಡ್ ಒನ್, ಕಾಸ್ ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ನಾನು ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ, -1/2. ಓಕೆ, ನಾವು ನೆಕ್ಸ್ಟ್ ಥರ್ಡ್ ಒನ್ tan x. ಓಕೆ, ನಮ್ಗೆ ಗೊತ್ತು tan x is equal to opposite by adjacent, ಕರೆಕ್ಟಾ? ಸೊ ಇಟ್ ಈಸ್ √3 ಡಿವೈಡೆಡ್ ಬೈ 1. ಓಕೆ, ಫಸ್ಟ್ ಅಷ್ಟೇ ಇಟ್ಕೊಂಡಿರಿ. ನೆಕ್ಸ್ಟು ಫೋರ್ತ್ ಒನ್ ರೆಸಿಪ್ರೋಕಲ್ ಫಂಕ್ಷನ್ಸ್. ಸೊ ಸೈನ್ನ ರೆಸಿಪ್ರೋಕಲ್ ಫಂಕ್ಷನ್ ಏನು, ಕೊಸಿಕೆಂಟ್ ಎಕ್ಸ್, ಕರೆಕ್ಟಾ? ಸೊ ಇದನ್ನು ರೆಸಿಪ್ರೊಕೇಟ್ ಮಾಡಿ ಅಂದರೆ ದಬಾಕಿ 2 ಡಿವೈಡೆಡ್ ಬೈ √3. ಎಕ್ಸ್ಚೇಂಜ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ಯು ವಿಲ್ ಗೆಟ್ ದ ರೆಸಿಪ್ರೋಕಲ್. ಓಕೆ, ಸಿಮಿಲರ್ಲಿ ಫಿಫ್ತ್ ಒನ್ ಇಸ್ ಕಾಸ್ನ ರೆಸಿಪ್ರೋಕಲ್ಲು ಸೀಕೆಂಟ್ ಎಕ್ಸ್ ಆಗುತ್ತೆ. ಸೊ -1/2ನ ರೆಸಿಪ್ರೋಕಲ್ಲು -2/1 ಆಗುತ್ತೆ. ಅದನ್ನು ಆಮೇಲೆ ಸಿಂಪ್ಲಿಫೈ ಮಾಡೋಣ. ಲಾಸ್ಟ್ ಒನ್, ದ ಸಿಕ್ಸ್ತ್ ಒನ್, ರೆಸಿಪ್ರೋಕಲ್ ಆಫ್ ಟ್ಯಾನ್, ದಟ್ ಈಸ್ ನಥಿಂಗ್ ಬಟ್ ಕಾಟ್. ಓಕೆ,
cot x, this is nothing but 1 by root 3ಗೆ ರೆಸಿಪ್ರೋಕಲ್ಲು, ಸಾರಿ ರೂಟ್ 3 by 1ಗೆ ರೆಸಿಪ್ರೋಕಲ್ಲು 1 divided by root 3 ಆಗುತ್ತೆ. ಓಕೆ, ಇಲ್ಲಿಗೆ ನಿಮ್ಮ ಕೆಲಸ ಮುಗ್ದಿಲ್ಲ. ಓಕೆ, ಯಾಕೆ ಅಂತಂದರೆ ಈ ಸೈನ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಸೊ ಫಸ್ಟು ಇಲ್ಲಿವರೆಗೂ ನಾವು ಟೀಟಾ ಫಸ್ಟ್ ಕ್ವಾಡ್ರೆಂಟ್ ಅಂತಲೇ ಬೇಸ್, ಈ ಥರ ಪ್ರೊಸೀಜರ್ ಸಾಲ್ವ್ ಮಾಡುವಾಗ ಟೀಟಾನ ಫಸ್ಟ್ ಕ್ವಾಡ್ರೆಂಟ್ ಬೇಸ್ ಅಂತಲೇ ತೊಗೊಳ್ಳಿ. ಓಕೆ, ಸೊ ತೊಗೊಂಡಾದಮೇಲೆ ನಾವು ಇಷ್ಟೆಲ್ಲ ವ್ಯಾಲ್ಯೂಸ್ ಕಂಡಾದಮೇಲೆ ಆಮೇಲೆ ಹೋಗಿ ಎಕ್ಸು ಯಾವ ಕ್ವಾಡ್ರೆಂಟಲ್ಲಿದೆ, ಥರ್ಡ್ ಕ್ವಾಡ್ರೆಂಟಲ್ಲಿದೆ. ಓಕೆ, ನಾವು ಇನ್ ದ ಥರ್ಡ್ ಕ್ವಾಡ್ರೆಂಟ್ ವಿಚ್ ಫಂಕ್ಷನ್ ಇಸ್ ಪಾಸಿಟಿವ್, ನಿಮಗೆ ASTC ರೂಲ್ ಗೊತ್ತಿದೆಯಲ್ಲ. ಸೊ ಐ ಗಿವ್ ಯು ದ ರೆಫರೆನ್ಸ್ ಹಿಯರ್. ಸೊ ಅಕಾರ್ಡಿಂಗ್ ಟು ASTC ರೂಲ್, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮಾತ್ರ ಪಾಸಿಟಿವ್ ಇರುತ್ತೆ, ಟ್ಯಾನ್ ಮತ್ತು ಅದರ ರೆಸಿಪ್ರೋಕಲ್ ಕಾಟ್. ಓಕೆ, ಸೊ ಮಿಕ್ಕಿದ ಎಲ್ಲ ಫಂಕ್ಷನ್ಸ್ಗೂ ಆಟೋಮೆಟಿಕ್ಲಿ ನೆಗೆಟಿವ್ ಹಾಕಿ. ಸೊ ಸೈನ್ ಇಸ್ ನೆಗೆಟಿವ್ ಇನ್ ದ ಥರ್ಡ್ ಕ್ವಾಡ್ರೆಂಟ್, ಕಾಸ್ ಇಸ್ ಆಲ್ಸೋ ನೆಗೆಟಿವ್, ಅದಕ್ಕೆ ಅವನೇ ಕೊಟ್ಟಿದ್ದಾನೆ ನೋಡಿ ನೆಗೆಟಿವ್ ಅಂತ. ಟ್ಯಾನ್ ಪಾಸಿಟಿವ್ ಇರುತ್ತೆ, ಸೊ ಬಿಟ್ಬಿಡಿ. ಕೊಸೀಕೆಂಟು ಸೈನ್ನ ರೆಸಿಪ್ರೋಕಲ್ ನೆಗೆಟಿವ್ ತೊಗೊಳ್ಳಿ, ಕಾಸು ಸೀಕೆಂಡ್ನ ರೆಸಿಪ್ರೋಕಲ್ ಆಲ್ರೆಡಿ ನೆಗೆಟಿವ್ ಇದೆ, ಕಾಟು ಟ್ಯಾನ್ನ ರೆಸಿಪ್ರೋಕಲ್ ಇದು ಪಾಸಿಟಿವ್ನೇ ಇರುತ್ತೆ, ಬಿಟ್ಬಿಡಿ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ಬ್ಯಾಲೆನ್ಸ್ ಆಲ್ ದ 6 ಟ್ರಿಗ್ನಾಮೆಟ್ರಿಕ್. ಒಂದು ಆಲ್ರೆಡಿ ಅವನೇ ಕೊಟ್ಟಿರ್ತಾನೆ, ಬೇಕಿದ್ರೆ ಎರಡನೇದು ಕೂಡ ರೆಸಿಪ್ರೋಕಲ್ ತೊಗೊಳ್ಳೋದ್ರಿಂದ ಸಿಗುತ್ತೆ. ಬಟ್ ಉಳಿದ 4 ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಕಂಡುಹಿಡಬೇಕು ಅಂತಂದರೆ ಟ್ರಯಾಂಗಲ್ ಹಾಕಿ ಅನ್ನೋನ್ ಸೈಡ್ ವ್ಯಾಲ್ಯೂ ಕಂಡುಹಿಡಿದು ಈ ಪ್ರೊಸೀಜರ್ ಫಾಲೋ ಮಾಡಿ. ಓಕೆ, ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಒನ್ ಆಫ್ ದಿ ಈಸಿಯೆಸ್ಟ್ ಮೆಥಡ್. ಇನ್ ಕೇಸ್ ನಿಮಗೆ ಈ ಮೆಥಡ್ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮೆಥಡ್ ಟ್ರೈ ಮಾಡಿ ನೋಡಿ. ಐ ಥಿಂಕ್ ಯು ವಿಲ್ ಫೀಲ್ ದಟ್ ಮೆಥಡ್ ಇಸ್ ಮೋರ್ ಡಿಫಿಕಲ್ಟ್ ದೆನ್ ದಿಸ್. ಓಕೆ, ಫೈನ್. ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ನೋಡಿ. -√3/2 ಆಗಲ್ಲ, -1/2 ಆಗಲ್ಲ, √3/1ನ ಬೇಕಿದ್ರೆ √3 ಅಂತ ಇಡ್ಬೋದು. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. -2/1 ಕ್ಯಾನ್ ಬಿ ರಿಟನ್ ಆ್ಯಸ್ -2 and 1/√3 is also you cannot change it. Okay, so these are the other 5 trigonometric functions for the given trigonometric function in this quadrant. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಆಗಿದ್ದರಿಂದ 5 minutes ಮೇಲೆ ಆಯಿತು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಬಟ್ ದ ರೆಸ್ಟ್ ಆಫ್ ದಿ ಕ್ವೆಶನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ದಟ್ ವಾಸ್ ದ ಫಸ್ಟ್ ಒನ್. ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ತಾ ಇದ್ದೀನಿ. sin x = 3/5 ಕೊಟ್ಟಿದ್ದೀನಿ. ಎಕ್ಸ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಂತೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ASTC ರೂಲ್ ಪ್ರಕಾರ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಇದೆ, ಸೊ ಅವನು ಪಾಸಿಟಿವ್ ಅಂತ ಹೇಳ್ತಿದ್ದಾನೆ. ನೋ ಪ್ರಾಬ್ಲಮ್ ಇಯರ್. ಸೊ ವಿ ನೋ ಹೌ ಡು ಯು ಡಿಫೈನ್ ಸೈನ್ ಇಸ್ ಆ್ಯಂಗಲ್ ಎಕ್ಸ್ ಇರೋದ್ರಿಂದ ಎಕ್ಸ್ ತೊಗೊಂಡಿದ್ದೀನಿ. ಈ ಆ್ಯಂಗಲ್ಗೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ತಾನೆ. ಸೊ ಆಪೋಸಿಟ್ ವ್ಯಾಲ್ಯೂ ಇಸ್ 3, ಹೈಪೋಟಿನಿಯಸ್ ಸೈಡ್ ವ್ಯಾಲ್ಯೂ ಇಸ್ 5. ಓಕೆ, ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು, BC ವ್ಯಾಲ್ಯೂ. ಓಕೆ, ನಿಮಗೆ ಇದು ನೆನಪಿರಬೇಕು, 3 ಇಲ್ಲಿದ್ದು 5 ಹೈಪೋಟಿನಿಯಸಲ್ಲಿದ್ದರೆ ಡೆಫಿನೆಟ್ಲಿ ಈ ವ್ಯಾಲ್ಯೂ 4 ಬರುತ್ತೆ. ಬಿಕಾಸ್ 3, 4 and 5 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಪ್ರೊವೈಡೆಡ್ 5 ಇಸ್ ಇನ್ ದ ಹೈಪೋಟಿನಿಯಸ್. ಅರ್ಥವಾಗ್ತಿದೆಯಾ? ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಾನು ತೋರಿಸ್ತೀನಿ. ದೇರ್ ಫೋರ್ ವಿ ವಿಲ್ ಟೇಕ್ ಏನಂತ, AC² = AB² + BC². ಕರೆಕ್ಟಾ? AC² ಏನಾಗುತ್ತೆ, ಡೈರೆಕ್ಟಾಗಿ ತೊಗೊಳ್ತೀನಿ. 5² ದಟ್ ಈಸ್ ನಥಿಂಗ್ ಬಟ್ 25, ದಟ್ ಈಸ್ ನಥಿಂಗ್ ಬಟ್ AB² ಗೊತ್ತಿದೆ. ಸೊ ಇಟ್ ಈಸ್ ನಥಿಂಗ್ ಬಟ್ 3² ದಟ್ ಈಸ್ 9 ಪ್ಲಸ್ BC² ಗೊತ್ತಿಲ್ಲ ಅಲ್ವಾ, ಹಾಗೆ ಇಟ್ಕೊಳ್ಳಿ. ನಾವು ಸಬ್ಟ್ರ್ಯಾಕ್ಟ್ ಮಾಡಿ 25 - 9 ಏನಾಗುತ್ತೆ, 16 = BC² ಆಗುತ್ತೆ. ದೇರ್ ಫಾರ್ BC = ±√16 ತೊಗೊಳ್ತೀನಿ. ಸೊ ಫಾರ್ ಮೈ ರೆಫರೆನ್ಸ್ ಹೇಳಿದ್ನಲ್ಲ, BC = 4. ಲೆಂತ್ ಆಫ್ ದಿ ಸೈಡು ನೆಗೆಟಿವ್ ತೊಗೊಳ್ಳಿಲ್ಲ, ಸೊ ಪಾಸಿಟಿವೇ ತೊಗೊಳ್ತೀನಿ. ಬಿಕಾಸ್ √16 = 4. ಸೊ ಹೇಳಿದ್ನಲ್ಲ 4 ಬಂದಾಯಿತು. ಓಕೆ, ಸೊ ಒಂದು ಆಲ್ರೆಡಿ ರೆಡಿ ಇದೆ. ಉಳಿದಿದ್ದಂತಹ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಈ ಥರ ಬರೀತೀವಿ. ಓಕೆ, ಸೊ ಈಗ 3 ಸೈಡ್ ಗೊತ್ತಾಗಿರೋದ್ರಿಂದ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ರೈಟಿಂಗ್ ದ ವ್ಯಾಲ್ಯೂಸ್. sin x ಅವನೇ ಕೊಟ್ಟಿದ್ದಾನೆ, 3/5 ಬರ್ಕೊಂಡಿದ್ದೀನಿ. cos x ಇಸ್ ನಮಗೆ ಗೊತ್ತಿದೆ, cos is equal to adjacent by hypotenuse. ಸೊ ಅಡ್ಜಸೆಂಟ್ ಏನಿದೆ, 4 ಇದೆ, ಡಿವೈಡೆಡ್ ಬೈ ಹೈಪೋಟಿನಿಯಸ್ ಇಸ್ 5. ಓಕೆ, ಇವೆಲ್ಲ ಬೇಸಿಕ್ ಡೆಫಿನಿಷನ್ಸ್ ಗೊತ್ತಿರಬೇಕು. tan is opposite by hypotenuse, so that is nothing but 3 divided by 4. ಈ 3 ಬಂತಂದರೆ ಇದನ್ನು ರೆಸಿಪ್ರೊಕೇಟ್ ಮಾಡಿ. ಸೊ cosecant is the reciprocal of sin, so 3/5 becomes 5/3. Very simple. Okay, secant is the reciprocal of cos, so 4/5 becomes 5/4. Okay, next last, cot is the reciprocal of tan, so tan ನ reciprocate ಮಾಡಿ 3/4 ನ reciprocal
4/3 ಆಗುತ್ತೆ. ಓಕೆ, ಈಗ ಬರೀ ವ್ಯಾಲ್ಯೂಸ್ ಮಾತ್ರ ಸಿಕ್ಕಿದೆ, ಸೈನ್ ಬ್ಯಾಲೆನ್ಸ್ ಆಗಲಿಲ್ಲ. ಸರ್ ಅಲ್ಲಿ ಆಲ್ರೆಡಿ ಪ್ಲಸ್ ಕೊಟ್ಟಿದ್ದಾನಲ್ಲ ಅಂತ ಹೇಳಬಾರ್ದು. ಕ್ವಾಡ್ರೆಂಟ್ ನೋಡಿ, ಈಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಕಾರ್ಡಿಂಗ್ ಟು ASTC ರೂಲ್, ಸೊ ಸೈನು ಮತ್ತು ಅದರ ರೆಸಿಪ್ರೋಕಲ್ ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ನೆಗೆಟಿವ್, ಟ್ಯಾನ್ ಈಸ್ ಆಲ್ಸೋ ನೆಗೆಟಿವ್. ಓಕೆ, ಸೊ ಕಾಸ್ ನೆಗೆಟಿವ್ ಇದ್ದರೆ ಅದರ ರೆಸಿಪ್ರೋಕಲ್ ಸೀಕೆಂಟ್ ಕೂಡ ನೆಗೆಟಿವ್ ಇರುತ್ತೆ. ಟ್ಯಾನ್ ನೆಗೆಟಿವ್ ಇದ್ದರೆ ಅದರ ರೆಸಿಪ್ರೋಕಲ್ ಕಾಟ್ ಕೂಡ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ದ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಓಕೆ, ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ವಿತ್ ದಿಸ್. ಸಿಮಿಲರ್ ಕ್ವೆಶ್ಚನ್, ಒಂದು ಕ್ವೆಶ್ಚನ್ ಅರ್ಥ ಆಗಿದ್ದರೆ ಉಳಿದಿರೋ ರೀತಿ 10 ಕ್ವೆಶ್ಚನ್ ಬೇಕಾದ್ರೂ ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಿಸ್ ವಾಸ್ ದ ಸೆಕೆಂಡ್ ಕ್ವೆಶ್ಚನ್. ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಒನ್. ಮೂವಿಂಗ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. cot x is equal to 3/4, x lies in the third quadrant. ಓಕೆ, ಸೊ ನಾವು ಆರ್ಡರ್ಗೆ ಹೋಗ್ಬೇಕಂತೀನಿಲ್ಲ, ಫಸ್ಟ್ ಫಂಕ್ಷನ್ ಅವನೇ ಕೊಟ್ಬಿಟ್ಟಿದ್ದಾನೆ. ಐ ಕ್ಯಾನ್ ರೈಟ್ ಇಟ್ ಡೌನ್. cot x is equal to 3/4. ಓಕೆ, ಡೈರೆಕ್ಟಾಗಿ ಬರೀರಿ. ರೀಸನ್ ಏನು ಅಂತಂದರೆ ಡೇಟಾ ಅಂತ ಹೇಳ್ಬೋದು ಅಥವಾ ಗಿವನ್ ಅಂತ ಹೇಳಿ. ಸೊ ಕಾಟ್ ಕೊಟ್ಟಾದಮೇಲೆ ಅದರ ರೆಸಿಪ್ರೋಕಲ್ ಜೊತೆಲೇ ಬರೀರಿ, ವಿಚ್ ಈಸ್ ನಥಿಂಗ್ ಬಟ್ tan x. ಸೊ cot x is equal to 3/4 means tan x is reciprocal, which is nothing but 4/3. ಡೆಫಿನೆಟ್ಲಿ ಈ ಕೊಟ್ಟಿರೋ ಫಂಕ್ಷನ್ಗೂ ಅದರ ರೆಸಿಪ್ರೋಕಲ್ಗೂ ಸೈನ್ ಡಿಫ್ರೆನ್ಸ್ ಇರೋದೇ ಇಲ್ಲ. ಓಕೆ, ನಾವು ಅಗೇನ್ ಯಾವ ಕ್ವಾಡ್ರೆಂಟಲ್ಲಿದೆ, ವಿ ನೋ ದಟ್ the x lies in the third quadrant. So according to my ASTC rule, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮತ್ತು ಕಾಟು ಪಾಸಿಟಿವ್ ಇರಬೇಕು. ಸೊ ಅವ್ನು ಕಾಟ್ ಪಾಸಿಟಿವ್ ಕೊಟ್ಟಿರೋದ್ರಿಂದ ಆಟೋಮ್ಯಾಟಿಕಲಿ ಟ್ಯಾನ್ ಕೂಡ ಪಾಸಿಟಿವ್ ಆಗೇ ಆಗುತ್ತೆ. ಉಳಿದಂತಹ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗೆಟಿವ್ ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂಸ್. ನಾವು ಕಾಟದ ರೆಫರೆನ್ಸ್ ಬಿಟ್ಟು ಟ್ಯಾನ್ ರೆಫರೆನ್ಸ್ ತೊಗೊಳ್ಳಿ. ಸೊ ಟ್ಯಾನ್, ವಿ ನೋ ಟ್ಯಾನ್ ಆಫ್ ದಿ ಆ್ಯಂಗಲ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಸೈಡ್ನ ಲೆಂತ್ 4 ಇರುತ್ತೆ, ಅಡ್ಜಸೆಂಟ್ದು 3 ಇರುತ್ತೆ. ನಾನೀಗ ಆಲ್ರೆಡಿ ಹೇಳಿದೆ ನಾನು ಏನಂತ, ಒಂದು ಕಡೆ ಅಡ್ಜಸೆಂಟ್ ಮತ್ತು ಆಪೋಸಿಟ್ದು ಯಾವುದನ್ನು ಒಂದು ಸೈಡ್ 3 ಮತ್ತು 4 ಇದ್ದರೆ ಹೈಪೋಟೆನಿಯಸ್ ಡೆಫಿನೆಟ್ಲಿ 5 ಇರುತ್ತೆ. ಬಿಕಾಸ್ 3, 4 ಆ್ಯಂಡ್ 5 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಮತ್ತೆ ಹೇಳ್ತಾ ಇದ್ದೀನಿ, 5 ಹೈಪೋಟೆನಿಯಸಲ್ಲಿದ್ದರೆ ಮಾತ್ರ. ಓಕೆ, ಸೊ ಬೇಕಿದ್ರೆ ವಿ ಶಲ್ ಫೈಂಡ್ ಇಟ್ ಔಟ್. ಸೊ ಆ್ಯಕ್ಚುಲಿ AC² = AB² + BC² ಅಂತ ತೊಗೊಳ್ಳೋಣ. ನಮಗೆ ಗೊತ್ತಿಲ್ಲ, ಇನ್ ಕೇಸ್ AC = ಗೊತ್ತಿಲ್ಲ ಅಂದರೆ ಕ್ವೆಶ್ಚನ್ ಮಾರ್ಕ್ ತೊಗೊಳ್ಳಿ. AB, ವಾಟ್ ಈಸ್ AB? 4. ಸೊ 4² ಏನಾಗುತ್ತೆ, ಡೈರೆಕ್ಟಾಗಿ ತೊಗೊಳ್ತೀನಿ 16. ವಾಟ್ ಈಸ್ BC? BC is 3. 3² is 9. ಸೊ ದಿಸ್ ಇಸ್ ನಥಿಂಗ್ ಬಟ್ 16 + 9 is 25. AC² is 25. Therefore AC is equal to ±√25 ಆಗುತ್ತೆ. 25 5ನ ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ AC ಈಸ್ ನಥಿಂಗ್ ಬಟ್ 5. ನಾನು ಆಲ್ರೆಡಿ ಹೇಳಿದೆ 5 ಬಂದೇ ಬರುತ್ತೆ ಅಂತ, ಇವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಫಾರ್ 3 marks ದಿಸ್ ವಿಲ್ ಬಿ 1 mark. ಫೈಂಡಿಂಗ್ ದ ಅನ್ನೋನ್ ಸೈಡು 1 mark ಇರುತ್ತೆ. ಸೊ ಆಲ್ರೆಡಿ ಈಗ 2 ರೆಡಿ ಇದೆ. ನೆಕ್ಸ್ಟ್ ಐ ಶಲ್ ಫೈಂಡ್ ಔಟ್ ದಿ ಅದರ್ ಒನ್. ಸೊ ಫಸ್ಟು ಸೈನ್ ಕಂಡಿಡಿಯೋಣ. ಸೈನ್ ಇಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್, ಕರೆಕ್ಟಾ? ಸೊ ಆಪೋಸಿಟ್ ಸೈಡ್ ವ್ಯಾಲ್ಯೂ 4, ಹೈಪೋಟಿನಿಯಸ್ 5. ನೆನ್ಪಿಟ್ಕೊಳ್ಳಿ, ಸೈನ್ ಇನ್ನೂ ಬ್ಯಾಲೆನ್ಸ್ ಮಾಡಿಲ್ಲ. ಗೋಯಿಂಗ್ ಆನ್ ಟು ದ ಫೋರ್ತ್ ಒನ್. ಬೇಕಿದ್ರೆ ಇದರ ರೆಸಿಪ್ರೋಕಲ್ಲೇ ಬರೆದ್ಬಿಡ್ಬೋದು. ಸೈನ್ ಸಿಕ್ಕಾದಮೇಲೆ ಕೊಸಿಕೆಂಟ್ ಎಕ್ಸ್ ಡೈರೆಕ್ಟಾಗಿ ಬರೀರಿ. ದ ರೆಸಿಪ್ರೋಕಲ್ ಆಫ್ ದಿಸ್ 4/5 ಬಿಕಮ್ಸ್ 5/4. ಎಷ್ಟು ಸಿಂಪಲ್ ಅಲ್ವಾ? ಓಕೆ, ಗೋಯಿಂಗ್ ಆನ್ ಟು ದ ಫಿಫ್ತ್ ಒನ್. ಫಿಫ್ತ್ ಒನ್ ವಾಟ್ ಐ ವಾಂಟ್ ಇಸ್ cos x. Cos x is adjacent by hypotenuse. So adjacent 3 ಇದೆ, hypotenuse 5 ಇದೆ. Okay, so going on to the last function which is secant x. Okay, cos ನ ರೆಸಿಪ್ರೋಕಲು secant ಆಗುತ್ತೆ. ರೆಸಿಪ್ರೋಕಲ್ ತಗೊಳ್ಳಿ, 3/5 ರೆಸಿಪ್ರೋಕಲು 5/3. Okay, now as I told you already, the angle is in the third quadrant. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮತ್ತು ಕಾಟ್ ಮಾತ್ರ ಪಾಸಿಟಿವ್, ಉಳಿದಿದ್ದಕ್ಕೆಲ್ಲದಕ್ಕೂ ನೆಗೆಟಿವ್ ಸೈನ್ ಹಾಕಿ. ಸೊ ಸೈನ್ ವಿಲ್ ಬಿ ನೆಗೆಟಿವ್, ಕೊಸಿಕೆಂಟ್ ಇಸ್ ನೆಗೆಟಿವ್, ಕಾಸ್ ಆ್ಯಂಡ್ ಸಿಕೆಂಟ್, ಆಲ್ ದೀಸ್ 4 functions will be negative in the third quadrant. Okay, easy ಇದೆಯಲ್ಲ? ಸೊ ದಿಸ್ ಕಂಪ್ಲೀಟ್ಸ್ ದ ಸೊಲ್ಯೂಷನ್ ಫಾರ್ ದ ಥರ್ಡ್ ಕ್ವೆಶ್ಚನ್. ಲೆಟ್ us take up the fourth one. Going on to the fourth question. Secant x is equal to 13/5. X lies in fourth quadrant. ಸೊ ಫೋರ್ತ್ ಕ್ವಾಡ್ರೆಂಟ್ ಅಂದಿದ ತಕ್ಷಣ ನೆನಪಿರಬೇಕು, ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಮತ್ತು ಸಿಕೆಂಟ್ ಪಾಸಿಟಿವ್ ಇರಬೇಕು. ಸಿಕೆಂಟ್ ಆಲ್ರೆಡಿ ಪಾಸಿಟಿವ್ ಕೊಟ್ಟಿದ್ದಾನೆ. ಓಕೆ, ಸೊ ಆ್ಯಂಗಲ್ ಎಕ್ಸ್ ಇರೋದ್ರಿಂದ ಎಕ್ಸ್ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿದ್ರೆ ಗೊತ್ತು. ಓಕೆ, ಸೊ ಫಸ್ಟ್ ಒನ್ ಆಲ್ರೆಡಿ ಹೇಳ್ದಂಗೆ ಐ ಕ್ಯಾನ್ ರೈಟ್ ಇಟ್ ಡೈರೆಕ್ಟ್ಲಿ. ಫಸ್ಟ್ ಕ್ವೆಶ್ಚನ್ ಬೇಕಾದ್ರೆ ಫಂಕ್ಷನ್ ಡೈರೆಕ್ಟಾಗಿ ಬರೀರಿ. ಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು 13/5. ಹೇಗೆ ಬಂತು, ಅವನೇ ಕೊಟ್ಟಿದ್ದಾನೆ. ಓಕೆ, ಸೊ ಫಸ್ಟ್ ಫಂಕ್ಷನ್ ಇಸ್ ರೆಡಿ. secant x
13/5. We know that secant and cos are reciprocal. So cosದು ಡೈರೆಕ್ಟಾಗಿ ಬರ್ದ್ಬಿಡೋಣ. ಅದರ ರೆಸಿಪ್ರೋಕಲ್ 13/5ನ ರೆಸಿಪ್ರೋಕಲ್ 5/13 ಆಗುತ್ತೆ. ಸೊ 2 ಫಂಕ್ಷನ್ಸ್ ಆರ್ ರೆಡಿ. ಇದ್ರದ್ದು ಸೈನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ ಬಿಕಾಸ್ ಫೋರ್ತ್ ಕ್ವಾಡ್ರೆಂಟ್ ಹೇಳ್ದಂಗೆ ಕಾಸ್ ಪಾಸಿಟಿವ್ ಇರುತ್ತೆ. ನಾವು ವಾಟ್ ಈಸ್ ಆ್ಯಕ್ಚುಲಿ ಕಾಸ್ ರೆಫರೆನ್ಸ್ ತೊಗೊಳ್ಳೋಣ, ಸೀಕೆಂಟ್ ಬೇಡ. ಕಾಸ್ ಇಸ್ ವಿ ನೋ ದಟ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅರ್ಥ ಆಗ್ತಿದೆ. ಸೊ ಕಾಸು ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ 13 ಆಗುತ್ತೆ. ನನಗೆ ಈ ಸೈಡ್ ವ್ಯಾಲ್ಯೂ ಗೊತ್ತಿಲ್ಲ, ಕರೆಕ್ಟಾ? ಸೊ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್, ಸೊ ಏನು ಹೇಳುತ್ತೆ, AC² = AB² + BC², ಕರೆಕ್ಟಾ? ಸೊ AC² = AB² + BC² ಬರ್ತಿದ್ದೀನಿ. AC is actually 13 2 is 169. ನಾನು ಡೈರೆಕ್ಟಾಗಿ ಬರೀತಿದ್ದೀನಿ, ನೀವು ಹೀಗೆ ಬರಿಬೋದು. AB ವ್ಯಾಲ್ಯೂ ಗೊತ್ತಿಲ್ಲ, ಸೊ ಕೀಪ್ ಇಟ್ ಆ್ಯಸ್ ಇಟ್ ಈಸ್ AB² + BC is 5 2 is 25. ಓಕೆ, ಸೊ ಸಬ್ಟ್ರ್ಯಾಕ್ಟ್ 169 - 25 ಸಬ್ಟ್ರ್ಯಾಕ್ಟ್ ಮಾಡಿ ಏನು ಬರುತ್ತೆ ನೋಡಿ, 144 ಬರುತ್ತೆ. ದೇರ್ಫೋರ್ ಆ್ಯಕ್ಚುಲಿ AB² = 169 - 24, so 25 will be 144. Okay, therefore AB will be ±√144. ನಮಗೆ ಗೊತ್ತಿರಬೇಕು 12² is 144, so AB is equal to 12 ಆಗುತ್ತೆ. ಸೊ ದಿಸ್ ಸೈಡ್ ಗೊತ್ತಿಲ್ಲ ಅಂದಿದ್ದ ಸೈಡ್ನ ವ್ಯಾಲ್ಯೂ 12 ಬಂತು. ಸೊ ಥರ್ಡ್ ಸೈಡು ಸಿಕ್ಕಾದ್ಮೇಲೆ ಐ ವಿಲ್ ಗೋ ಫಾರ್ ಸೈನ್. ಸೈನ್ ವ್ಯಾಲ್ಯೂ ಏನು, ಆಪೋಸಿಟ್ ಬೈ ಹೈಪೋಟಿನಿಯಸ್ ಆಗುತ್ತೆ. ಸೊ ಸೈನ್ ಇಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್ ಇಸ್ 13. ಓಕೆ, ಸೊ ಕೋಸಿಕೆಂಟು ಇದರ ರೆಸಿಪ್ರೋಕಲ್. ಸೊ ಜಸ್ಟ್ ಟೇಕ್ 13/12. ಇದನ್ನು ನಾನು ಅಲ್ಲಿ ನೋಡೋದೇ ಬೇಡ. ನೆಕ್ಸ್ಟ್ ಟ್ಯಾನು ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ 12. ಆಪೋಸಿಟ್ ಸೈಡ್ ಇಸ್ 12, ಅಡ್ಜಸೆಂಟ್ ಸೈಡ್ ಇಸ್ 5, ಕರೆಕ್ಟಾ? ಫೈನ್. ಸೊ ಟ್ಯಾನ್ ಸಿಕ್ಕಾದ್ಮೇಲೆ ಕಾಟು ಅದರ ರೆಸಿಪ್ರೋಕಲ್ 12/5 ರೆಸಿಪ್ರೋಕಲ್ ಬಿಕಮ್ಸ್ 5 ಡಿವೈಡೆಡ್ ಬೈ 12. ಓಕೆ, ಸೊ ವ್ಯಾಲ್ಯೂಸ್ ಗೊತ್ತಾಯಿತು. ಈಗ ಸೈನ್ ಬ್ಯಾಲೆನ್ಸ್ ಮಾಡಬೇಕು. ಆಗಲೇ ಹೇಳ್ದಂಗೆ ಫೋರ್ತ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಕಾಸ್ ಮತ್ತು ಸೀಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ. ನಿಮ್ಗೆ ಇನ್ನೊಂದು ಏನು ಅಂತಂದರೆ, ಕೊಟ್ಟಿರೋ ಎರಡನ್ನೂ ಹೇಗಿದೆಯೋ ಹಾಗೆ ಸೈನ್ ಉಳಿಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಸೈನ್ ಚೇಂಜ್ ಮಾಡಿ. ಅದು ಅಂಡರ್ಸ್ಟುಡ್. ಓಕೆನಾ? ಕೊಟ್ಟಿರೋ ಫಂಕ್ಷನ್ನ ಸೈನ್ ಚೇಂಜ್ ಯೂಶಲಿ ಆಗೋಲ್ಲ. ಸೊ ಸೈನ್ ವಿಲ್ ಬಿ ಪಾಸಿಟಿವ್, cosecant will be, sine is negative, cosecant negative, tan and cot both will be negative because in the fourth quadrant only cos and secant will be positive. ಗೊತ್ತಾಗ್ತಿದ್ದಿಲ್ಲ, ತುಂಬ ಈಸಿ ಇದೆ ಆ್ಯಕ್ಚುಲಿ. ಒಂದು ಎರಡು ಕ್ವೆಶನ್ ಹೇಳ್ಕೊಟ್ಟಿದ್ರಿಂದ ಸಾಕಾಗಿರೋದು, ಬಟ್ ಬೇರೆ ಬೇರೆ ಕ್ವಾಡ್ರೆಂಟ್ ಮತ್ತು ವ್ಯಾಲ್ಯೂಸ್ ಬೇರೆ ಇರೋದ್ರಿಂದ ಐ ಆಮ್ ಟ್ರೈಯಿಂಗ್ ದಿಸ್ ಔಟ್. ಓಕೆ, ಡೋಂಟ್ ವರಿ, 2 ಕ್ವೆಶನ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಸೊ ದೆರ್ ಇಸ್ ಒನ್ ಮೋರ್ ಕ್ವೆಶನ್, ಲೆಟ್ ಅಸ್ ಸಾಲ್ವ್ ದಟ್. ಅದಾದಮೇಲೆ ಸಿಮಿಲರ್ ಕ್ವೆಶನ್ 2 ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಸೊ ಟೇಕ್ ಅಪ್ the question number 5 next. Okay, so going to the fifth one, tan x is equal to -5/12 ಕೊಟ್ಟಿದ್ದೇನೆ. x lies in second quadrant. ನಮಗೆ ಗೊತ್ತು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಕೋಸಿಕೆಂಟ್ ಮಾತ್ರ ಪಾಸಿಟಿವ್, ಸೊ ಟ್ಯಾನ್ ನೆಗೆಟಿವ್ ಇರಲೇಬೇಕು. ಅವನೇ ಕೊಟ್ಟಿದ್ದಾನೆ, ನಥಿಂಗ್ ಟು ವರಿ. ಸೊ ಟ್ಯಾನ್ ಎಕ್ಸ್ -5/12 ಇರೋದ್ರಿಂದ ಕಾಟು ಇದರ ರೆಸಿಪ್ರೋಕಲ್ ಆಗುತ್ತೆ, ಸೈನ್ ಕೂಡ ಚೇಂಜ್ ಆಗೋದಿಲ್ಲ. ಇಲ್ಲೇನಿರುತ್ತೋ ಅದೇ ಸೈನ್. ಸೊ -12/5, ಸೊ -12/5 ಅಂತ ಬರಿಬೋದು, ಅಥವಾ 12/-5 ಬರಿಬೋದು, ಎರಡು ಒಂದೇ. ಓಕೆ, ಸೊ ಟ್ಯಾನ್ ಮತ್ತು ಕಾಟ್ ಸಿಕ್ಕಾಯಿತು. ಐ ವಾಂಟ್ ದಿ ಅದರ್ 4. ಸೊ ಫಾರ್ ದಟ್ ಐ ಹ್ಯಾವ್ ಟೇಕನ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೀನಿ. ಆ್ಯಂಗಲ್ ಇಸ್ ಎಕ್ಸ್. ಓಕೆ, ತಗೊಳ್ಳಿ. ಟ್ಯಾನ್ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ಸೈಡ್ ಲೆಂತು 5 ಯೂನಿಟ್ಸ್ ಅಂತ ತಗೊಳ್ಳೋಣ. ಓಕೆ, ಅಡ್ಜಸೆಂಟ್ ಸೈಡ್ನ ಲೆಂತು 12. ಓಕೆ, ಡೆಫಿನೆಟ್ಲಿ ಈ ವ್ಯಾಲ್ಯೂ ಕ್ವೆಶ್ಚನ್ ಮಾರ್ಕ್ ಆದರೂ ನೆನ್ಪಿಟ್ಕೋಬೇಕು, ಇದು 13 ಬರುತ್ತೆ. ಬಿಕಾಸ್ 13, 12, 5 ಆರ್ 13, 5, 12 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಓಕೆ, ಮತ್ತು ಪ್ರತಿ ಸರಿ ಹೇಳೋಕ್ಕಾಗೋದಿಲ್ಲ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ವೇಳೆ ನೆನಪಿಲ್ಲ ಅಂದರೆ ನೀವು ಇದೇ ಥರ ಫಾಲೋ ಮಾಡಬೇಕಾಗುತ್ತೆ. ಸೊ AC² is equal to AB² + BC². AC² ನನಗೆ ಬೇಕಾಗಿರೋದು. AB ವ್ಯಾಲ್ಯೂ ಏನು 5 ಅಂತ ಕೊಟ್ಟಿದ್ದೇನೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ 5² ಪ್ಲಸ್ BC is 12, ರೈಟ್? 12². ವಾಟ್ ಈಸ್ 5²? 25. 12² is 144. ಆ್ಯಡ್ ಮಾಡಿ 25 + 144 ವಿಲ್ ಗಿವ್ ಮಿ 169. ಇದು AC². ಓಕೆ, ದೇರ್ಫೋರ್ AC ವಿಲ್ ಬಿ ±√169 ಆಗುತ್ತೆ. ದೇರ್ಫೋರ್ ಐ ವಿಲ್ ಕನ್ಸಿಡರ್ AC is equal to 13² is 169. ಸೊ +13 ತೊಗೊಳ್ತೀನಿ ಬಿಕಾಸ್ ಲೆಂತ್ ಆಫ್ ದಿ ಸೈಡ್. ಓಕೆ, ಸೊ AC 13, ನಾನು ಹೇಳಿದ್ಮೇಲೆ 13 ಬರುತ್ತೆ ಅಂತ ಎನಿ ಹೌ ಬಂದಾಗಿದೆ. Now I will go for the other 4 trigonometric functions. So what is sine? We know sine is opposite by hypotenuse. So that is nothing but 5 divided by 13. Okay, so sine ಬಂದ ಕೂಡಲೇ cosecant ಅದರ ರೆಸಿಪ್ರೋಕಲ್ ತಗೊಳ್ಳಿ, which is nothing but 13 divided by 5. Okay, so cos ವ್ಯಾಲ್ಯೂ ಬೇಕಂದರೆ cos we know adjacent by hypotenuse, so which is nothing but 12 divided by
ಹೈಪೋಟಿನಿಯಸ್ 13 ಆಗುತ್ತೆ. ಓಕೆ, ಸೊ ಕಾಸ್ ವ್ಯಾಲ್ಯೂ ಬಂದ ಕೂಡಲೇ ಸೀಕೆಂಟ್ ವ್ಯಾಲ್ಯೂ ರೆಸಿಪ್ರೋಕಲ್ ತಗೊಳ್ಳಿ, 13 divided by 12. So all the values are ready. Now going on to the sign, second quadrant ಆಗಿರೋದ್ರಿಂದ ಮತ್ತೆ as I told you, only sin and cosecant will be positive, the other 4 functions are negative. So ಇವೆರಡು ಆಲ್ರೆಡಿ ನೆಗೆಟಿವ್ ಇದೆ. ಸೊ ಕಾಸ್ ನೆಗೆಟಿವ್ ಇರುತ್ತೆ, ಅದರ ರೆಸಿಪ್ರೋಕಲ್ ಸೀಕೆಂಟ್ ಕೂಡ ನೆಗೆಟಿವ್ ಇರುತ್ತೆ. ಸೊ ದೀಸ್ ಆರ್ ದಿ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ ದಿಸ್ ಗಿವನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೊ ಈ ಥರ ಸಿಮಿಲರ್ 5 ಕ್ವೆಶನ್ಸ್ ನಾನು ಆಲ್ರೆಡಿ ಈಗ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಸಿಮಿಲರ್ ಕ್ವೆಶನ್ಸ್ 2 ಹೋಮ್ವರ್ಕ್ ಆಗಿ ಕೊಡ್ತೀನಿ. ಯು ಹ್ಯಾವ್ ಟು ಟ್ರೈ ಇಟ್ ಬೈ ಯುವರ್ ಓನ್ ಸೆಲ್ಫ್. ಓಕೆ, ರೆಡಿ? ಓಕೆ, ಸೊ ಟೇಕ್ ಡೌನ್ ದಿ ಹೋಮ್ವರ್ಕ್ ಕ್ವೆಶನ್ಸ್. ಸೊ ದೀಸ್ 2 ವಿಲ್ ಬಿ ಯುವರ್ ಅಸೈನ್ಮೆಂಟ್ ಕ್ವೆಶನ್ಸ್. ಕಾಸ್ x is equal to -3/5, x lies in third quadrant. Cot x is equal to -5/12, x lies in second quadrant. ಓಕೆ, ಈಗ 5 ಕ್ವೆಶನ್ಸ್ ಹೇಗೆ ಮಾಡಿತಿರೋ ಸಿಮಿಲರ್ ಇದೆ, ಈಸಿಯಾಗಿ ನೀವೇ ಟ್ರೈ ಮಾಡ್ಬೋದು. ಓಕೆ, ರೈಟ್. ಸೊ ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶನ್. ಓಕೆ, ಡಿ ಸ್ಟೂಡೆಂಟ್ಸ್, ನೀವು 10th ಸಿಕ್ಸು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ನ 0 to 90 ಡಿಗ್ರೀಸ್ ಒಳಗಡೆ ಇರುವಂಥ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಮಾತ್ರ ನೋಡಿದ್ದೀರಾ. ಬಟ್ PUCಯಲ್ಲಿ ಯು ವಿಲ್ ಗೋ ಬಿಯಾಂಡ್ ದ ಫಸ್ಟ್ ಕ್ವಾಡ್ರೆಂಟ್. ಓಕೆ, ಸೊ ಈಗ ನೋಡಿ, ಸೈನ್ 765 ಡಿಗ್ರೀಸ್ನ ವ್ಯಾಲ್ಯೂ ಕಂಡುಹಿಡಿಬೇಕು ಯೂಸಿಂಗ್ ದಿಸ್ ಬೇಸಿಕ್ ರಿಸಲ್ಟ್ ಅಟ್ ದ ಸೇಮ್ ಟೈಮ್ ದಿ ಅದರ್ ಕ್ವಾಡ್ರೆಂಟ್ ಆ್ಯಂಗಲ್ಸ್. ಸೊ ಅದನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ಬಿ ವೆರಿ ಕೇರ್ಫುಲ್ ಫ್ರಮ್ ಇಯರ್ ಆನ್, ಬಿಕಾಸ್ ಇವೆಲ್ಲ 1 mark ಕ್ವೆಶನ್ಸ್, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ. ಓಕೆ, ಸೊ ಸೈನ್ 765 ಡಿಗ್ರೀಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ವಾಟ್ ಯು ಹ್ಯಾವ್ ಟು ಡೂ ಇಟ್ ಈಸ್, ಆದಷ್ಟು ಈ ಥರ ಕೊಟ್ಟರೆ 360 ಡಿಗ್ರೀಸ್ ಅಂದರೆ ಫುಲ್ ಸರ್ಕಲ್ ಅಲ್ವಾ. ಸೊ 360 ಡಿಗ್ರೀಸ್ ಪ್ಲಸ್ ಅಂದರೆ ಮಲ್ಟಿಪಲ್ಸ್ ಆಫ್ 360 ಬರುತ್ತಾ ನೋಡಿ. ಓಕೆ, ಸೊ ಸೈನ್ ಆಫ್ ದಿಸ್ 700, ಲೆಟ್ ಮಿ ಟೇಕ್ 765 ಡಿಗ್ರೀಸ್ ಅಂತಲೇ ತೊಗೊಳ್ಳೋಣ. 765 ಡಿಗ್ರೀಸ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಸೈನ್ ಆಫ್, ನಾನು ಇದನ್ನು 362 ಟೈಮ್ಸ್, 36 2 72 ಅಲ್ವಾ. ಸೊ 2 times 360 ಡಿಗ್ರೀಸ್ ತೊಗೊಂಡ್ರೆ ಏನಾಗುತ್ತೆ, 720 ಡಿಗ್ರೀಸ್ ಬರುತ್ತೆ. ಉಳಿದಿದ್ದೇನು ಪ್ಲಸ್ 45 ಡಿಗ್ರೀಸ್. ಇದೊಂದು ಸ್ಟೆಪ್ ಅರ್ಥ ಆಯಿತಾ? ಫಸ್ಟ್ ಸ್ಟೆಪ್ಪು ಸ್ಪ್ಲಿಟ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಸರ್ ಹೀಗೆ ಮಾಡಬೇಕಾ, ನಾನು 180 ಟೈಮ್ಸ್ 4 times 180 ಅಂತ ತೊಗೊಳ್ತೀನಿ, ಅಥವಾ 8 times 90 ಡಿಗ್ರೀಸ್ ಅಂತ ತೊಗೊಳ್ತೀನಿ. 8 9s ತೊಗೊಳ್ಬೋದು, 72. ಆದರೆ ಈವನ್ ಮಲ್ಟಿಪಲ್ಸಲ್ಲಿ ಬಂದರೆ ಇಟ್ ಈಸ್ 90sಲ್ಲಿ ತೊಗೊಳ್ಳುವಾಗ ಆಲ್ವೇಸ್ ಆಡ್ ಮಲ್ಟಿಪಲ್ಸ್ ಇದ್ದರೆ ಮಾತ್ರ 90 ತೊಗೊಳ್ಳಿ, ಅಥವಾ 270 ತೊಗೊಳ್ಳಿ. ಅರ್ಥ ಆಗ್ತಿದೆಯಾ? ಈವನ್ ಮಲ್ಟಿಪಲ್ಸ್ ಆಫ್ 360 ಬರೋದಾದರೆ 360ಯಲ್ಲೇ ಇಡಬೇಕು, ಇಲ್ದಿದ್ರೆ ನಿಮ್ಮ ಕೆಲಸ ಜಾಸ್ತಿ ಆಗುತ್ತೆ. ನಾವು ದಿಸ್ ಈಸ್ ನಥಿಂಗ್ ಬಟ್, ನಾವು ಈ ವ್ಯಾಲ್ಯೂ ಏನೇ ಆಗಿರಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದಿಸ್ ಕಮ್ಸ್ ಲೈಕ್ ಸೈನ್ ಆಫ್ 360 ಪ್ಲಸ್. ಓಕೆ, ನಿಮ್ಗೆ ಆಲ್ರೆಡಿ ಕ್ವಾಡ್ರೆಂಟ್ ಆ್ಯಂಗಲ್ಸ್ ಥಿಯರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರೆ ವೆಲ್ ಆ್ಯಂಡ್ ಗುಡ್, ಅದರ್ವೈಸ್ ಕ್ಲಾಸ್ ರೂಮಲ್ಲಿ ಕಲಿಬೇಕಾಗುತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ. 360 ಡಿಗ್ರಿ ಇಸ್ ನಥಿಂಗ್ ಬಟ್ 0. ಯಾವುದೇ ಆ್ಯಂಗಲ್ಗೆ 360 ಪ್ಲಸ್ ಕೊಟ್ಟ ಅಂದರೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಇದು ನಲಿಫೈ ಹೋಗುತ್ತೆ. ಸೊ ಸೈನ್ ಆಫ್ 2 into 360 plus 45 becomes just, because ನೋಡಿ ಸೈನ್ ಆಫ್ 360 ಡಿಗ್ರಿ ಪ್ಲಸ್ ಟೀಟಾ ವಿಲ್ ಬಿ ಜಸ್ಟ್ ಸೈನ್ ಟೀಟಾ. ಸಿಮಿಲರ್ಲಿ 360 ಪ್ಲಸ್ಗೆ ಯಾವುದೇ ಆ್ಯಂಗಲ್ ತೊಗೊಂಡ್ರು ಅದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಸೇಮ್ ಆ್ಯಂಗಲ್ ಬರುತ್ತೆ, ಆ್ಯಂಗಲ್ ಚೇಂಜ್ ಆಗಿಲ್ಲ. ಸೊ 2 times 360 ಏನಾಗುತ್ತೆ, ಇದು ನುಂಗ್ಕೊಬಿಡೋ ಥರ, ದಿಸ್ ವಿಲ್ ಬಿ ನಲಿಫೈಡ್, ದಿಸ್ ವಿಲ್ ಬಿಕಮ್ ಆ್ಯಕ್ಚುಲಿ 0. ಸೊ ನನಗೆ ಉಳಿಯೋದು ಸೈನ್ 45 ಡಿಗ್ರೀಸ್ ಅಷ್ಟೇ. ಓಕೆ, ಸಿ ಹೌ ಬ್ಯೂಟಿಫುಲಿ ಇಷ್ಟು ದೊಡ್ಡಿರೋ ವ್ಯಾಲ್ಯೂ ಚಿಕ್ಕದಾಗಿ ಬಂದಾಯಿತು. ನಾವು ದಿಸ್ ಈಸ್ ನಥಿಂಗ್ ಬಟ್ ಸೈನ್ 45 ಡಿಗ್ರೀಸ್ ವ್ಯಾಲ್ಯೂ ಏನು, ಇಟ್ಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೈನ್ 45 ಡಿಗ್ರೀಸ್ ಈಸ್ ನಥಿಂಗ್ ಬಟ್ 1/√2. ಸೊ ದಿಸ್ ಈಸ್ ನಥಿಂಗ್ ಬಟ್ 1 divided by √2. ಅರ್ಥ ಆಯ್ತಾ? ದೇರ್ ಫೋರ್ ನಿಮಗೆ ಬೇಕಿದ್ರೆ ಬರೀರಿ. ಫೈನಲ್ ಕನ್ಕ್ಲೂಷನ್ ಏನಂತ, ಸೈನ್ ಆಫ್ 765 ಡಿಗ್ರೀಸ್ ಈಸ್ ನಥಿಂಗ್ ಬಟ್ 1 divided by √2. ಇದು 1 mark ಕ್ವೆಶನ್ಸು ಎಕ್ಸಾಮಲ್ಲಿ ಯೂಶ್ವಲಿ ಕೇಳ್ತಾ ಇರ್ತೇನೆ. ಓಕೆ, ಸೊ ಫಸ್ಟ್ ಕ್ವೆಶನ್ ತುಂಬ ಸಿಂಪಲ್ ಆಗಿರೋದನ್ನೇ ತೊಗೊಂಡಿದ್ದೀನಿ, ಅದರಲ್ಲೂ ಡಿಗ್ರಿ ಮೆಷರ್ ಇರೋದು, ಬಟ್ ಯೂಶ್ವಲಿ ಅವನು ರೇಡಿಯನ್ ಮೆಷರಲ್ಲಿ ಕೊಡ್ತಾನೆ. ಅವಾಗ ಹೇಗೆ ಮಾಡೋದು? ಸೊ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶನ್. ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್, ಕೊಟ್ಟಿರುವಂಥ ಫಂಕ್ಷನ್ ಏನಿದೆ, ಕೊಸಿಕೆಂಟ್ ಆಫ್ -1410 ಡಿಗ್ರೀಸ್ ವ್ಯಾಲ್ಯೂ ಬೇಕಂತೆ. ನೋಡಿ ಎಷ್ಟು ಲೆಂತಿ ಆಯಿತು, ಎಷ್ಟು ದೊಡ್ಡ ವ್ಯಾಲ್ಯೂ. ಬಟ್ ಭಯ ಪಡಬೇಡಿ, ಆರಾಮಾಗಿ ಮಾಡ್ಬೋದು. ನಾವು ಈಗ ಆ್ಯಂಗಲ್ ನೆಗೆಟಿವ್ ಆ್ಯಂಗಲ್ ಇದ್ದರೆ ಹೇಗೆ ಸರ್ ಬ್ಯಾಲೆನ್ಸ್ ಮಾಡೋದು ಅಂದರೆ, ನಿಮ್ಗೆ ಆಲ್ರೆಡಿ ಫಾರ್ಮುಲಾಸ್ ಕೂಡ ಇದನ್ನು ಬೇಸಿಕ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಓಕೆ, ಏನಂತ ಪ್ಲೀಸ್ ರಿಮೆಂಬರ್, ಸೈನ್ ಆಫ್ ಮೈನಸ್ ಟೀಟಾ ಈಸ್ ಮೈನಸ್ ಸೈನ್ ಟೀಟಾ. ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಒಳಗಡೆ ನೆಗೆಟಿವು
ಯಾವುದೇ ಫಂಕ್ಷನ್ಸ್ಗಿದ್ರೂ ಕಾಸ್ಗೆ ಮಾತ್ರ ಒಳಗಡೆ ನೆಗೆಟಿವ್ ಇದ್ದರೆ ಹೊರಗಡೆ ಬರೋದಿಲ್ಲ, ಅದು ಇಟ್ ವಿಲ್ ನಲಿಫೈಡ್ ಸರ್, ಮೀನ್ಸ್ ಇಟ್ ವಿಲ್ ಸ್ವಾಲೋ ಇಟ್. ಅಂದರೆ ಕಾಸ್ಗೆ ಒಳಗಡೆ ನೆಗೆಟಿವ್ ಇದ್ದರೆ ಅದೇ ನುಂಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಇನ್ನು ಕಾಸು ನುಂಗ್ಬಿಡುತ್ತೆ, ಅದರ ರೆಸಿಪ್ರೋಕಲ್ ಕೂಡ ಮೀನ್ಸ್ ಕಾಸ್ ಆಫ್ ಮೈನಸ್ ಟೀಟಾ ಬಿಕಮ್ಸ್ ಪ್ಲಸ್ ಕಾಸ್ ಟೀಟಾ, ಮೈನಸ್ ಹೊರಗಡೆ ಬರೋಲ್ಲ. ಸೊ ಬೇರೆ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ಸೈನ್ ಆಫ್ ಮೈನಸ್ ಟೀಟಾ ಇದ್ದರೆ ಈ ಸೈನ್ನ ಹೊರಗಡೆ ಇಟ್ಕೋಬೋದು, ಆದರೆ ಕಾಸ್ ಒಳಗಡೆ ನೆಗೆಟಿವ್ ಇದ್ದರೆ ಅದು ನೆಗೆಟಿವ್ ಹೊರಗಡೆ ಬರೋಲ್ಲ, ಇದೇ ಕೊಡುತ್ತೆ. ಓಕೆ, ದಿಸ್ ಈಸ್ ಅ ಪ್ರಾಪರ್ಟಿ. ಇದು ಹೇಗೆ ಬರುತ್ತೆ ಅಂತ ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಓಕೆ, ನಾವು ಕಮಿಂಗ್ ಟು ದಿಸ್, ಕೊಸಿಕೆಂಟ್ ಆಫ್ ಮೈನಸ್ ಟೀಟಾ ಏನಾಗುತ್ತೆ, ಡೆಫಿನೆಟ್ಲಿ ಮೈನಸ್ ಕೊಸಿಕೆಂಟ್ ಇರುತ್ತೆ. ಸೊ ನೆಗೆಟಿವ್ನ ಒಳಗಡೆ ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಬಾರ್ದು. ಸೊ ಫಸ್ಟು ನೆಗೆಟಿವ್ನ ಬ್ಯಾಲೆನ್ಸ್ ಮಾಡಿ. ಸೊ ಐ ಹ್ಯಾವ್ ಟೇಕನ್ ಮೈನಸ್ ಆಫ್ ಕೊಸಿಕೆಂಟ್ 1410 ಡಿಗ್ರೀಸ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್, ಪ್ರತಿ ಸ್ಟೆಪ್ಪಲ್ಲೂ ಮೈನಸ್ ತೊಗೊಳ್ತಾ ಹೋಗಬೇಕು, ಕೊಸಿಕೆಂಟ್ ಕೂಡ ಚೇಂಜ್ ಆಗಲ್ಲ, ಹಾಗೆ ಇಡಿ. ಈಗ 1410 ಡಿಗ್ರೀಸ್ನ ಮಲ್ಟಿಪಲ್ಸ್ ಆಫ್ 360 ಆಗುತ್ತಾ ಚೆಕ್ ಮಾಡಿ ನೋಡಿ. ಓಕೆ, ನಾವು ಈಗ 360 + 360 ಏನಾಗುತ್ತೆ 720. ಸೊ 720 + 720 ಏನಾಗುತ್ತೆ 1460 ಆಗುತ್ತೆ. ಸೊ ಇಫ್ ಐ ಟೇಕ್ 4 times 360 ಡಿಗ್ರೀಸ್ ಏನಾಯಿತು 1460 ಬಂತು, ಕರೆಕ್ಟಾ? ಸಾರಿ 1440. ಓಕೆ, ಪ್ಲೀಸ್ ರಿಮೆಂಬರ್. ಸೊ 4 × 360 ಡಿಗ್ರೀಸ್ ಓಕೆ ವಿಲ್ ಬಿ 1440 ಡಿಗ್ರೀಸ್ ಬರುತ್ತೆ. ಬಟ್ ನನಗಲ್ಲಿರೋದು 1410 ಮಾತ್ರ. ಸೊ ಇದರಲ್ಲಿ ಐ ಹ್ಯಾವ್ ಟು ರೆಡ್ಯೂಸ್ 30 ಡಿಗ್ರೀಸ್. ಅರ್ಥ ಆಯಿತಾ? ಇದೊಂದು ಸ್ಟೆಪ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸರಿ, ಯಾಕೆ ಹೀಗೆ ತೊಗೊಳ್ತೀರಿ ಅಂದರೆ ಇದು ಸಿಂಪಲ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸಂಬಂಧಪಟ್ಟ ಪ್ರಾಬ್ಲಮ್ಸು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ಅದಕ್ಕೊಂದು ಸ್ಪೆಸಿಫಿಕ್ ವೇ ಇರೋದಿಲ್ಲ. ಓಕೆ, ರೈಟ್. ಸೊ ಮೂವಿಂಗ್ ಫರ್ದರ್, ದಿಸ್ ಈಸ್ ನಥಿಂಗ್ ಬಟ್ ಈಗೇನಾಗುತ್ತೆ ಅಂದರೆ 360 ಮೈನಸ್ ಯಾವ ಕ್ವಾಡ್ರೆಂಟ್ ಬರುತ್ತೆ ನೋಡಿ. ನಾನು ಆಗಲೇ ASTC ರೂಲ್ ತೊಗೊಂಡಾಗ ಹೇಳ್ದಂಗೆ 360 ಡಿಗ್ರಿ ಈಸ್ ನಥಿಂಗ್ ಬಟ್ 0 ಡಿಗ್ರಿ. ಸೊ ಫಸ್ಟ್ ನೀವೇನು ನೋಡಬೇಕು, 360ಗಿಂತ ಕಡಿಮೆ, 360 ಮೈನಸ್ ಅಂದರೆ ಈ ಕ್ವಾಡ್ರೆಂಟಲ್ಲಿರುತ್ತೆ. ಸೊ 4th ಕ್ವಾಡ್ರೆಂಟಲ್ಲಿ, ಅರ್ಥ ಆಯ್ತಾ? ನಾವು 360 ಮೈನಸ್ ಇಸ್ ಇನ್ 4th ಕ್ವಾಡ್ರೆಂಟ್. 4th ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಕೊಸಿಕೆಂಟ್ ಸರಿ ಏನದು ಕಾಸ್ ಆ್ಯಂಡ್ ಸೀಕೆಂಟ್ ವಿಲ್ ಬಿ ಪಾಸಿಟಿವ್. ಅರ್ಥ ಮಾಡ್ಕೊಳ್ಳಿ, 4th ಕ್ವಾಡ್ರೆಂಟಲ್ಲಿ ಕಾಸ್ ಆ್ಯಂಡ್ ಸೀಕೆಂಟ್ ಮಾತ್ರ ಪಾಸಿಟಿವ್ ಆಗುತ್ತೆ. ದೇರ್ ಫೋರ್ ಕೊಸಿಕೆಂಟ್ ಆಫ್ 360 ಡಿಗ್ರಿ ಮೈನಸ್ ಟೀಟಾ ಏನಾಗುತ್ತೆ ಅಂದರೆ ನೋಡಿ, ಇದನ್ನು ರೆಫರ್ ಮಾಡಿ. 2π ಅಂದರೆ 360 ಡಿಗ್ರೀಸ್ ಅಂತ. ಓಕೆ, ಪೈ ಅಂದರೆ 180, 2π is 360 ಡಿಗ್ರಿ. ಸೊ ಕೊಸಿಕೆಂಟ್ ಆಫ್ 360 ನಾನು ಹೇಳಿದಲ್ಲ, ಈ ಮಲ್ಟಿಪಲ್ಸ್ ಆಫ್ 360 ಏನು ಸಮಸ್ಯೆ ಇಲ್ಲ. ಇದು 0ಗೆ ಬಂದು 4 times 0 ಸರ್ಕಲ್ ಸುತ್ತಿ 0ಗೆ ಬಂದು ನಿಂತಿದೆ ಅಂತ ಅರ್ಥ. ಸೊ ಕೊಸಿಕೆಂಟ್ ಆಫ್ 360 ಮೈನಸ್ ಅಂದರೆ ಇಟ್ ವಿಲ್ ಬಿ ಮೈನಸ್ ಆಫ್ ಕೊಸಿಕೆಂಟ್ ಟೀಟಾ. ಮತ್ತೆ ಹೇಳ್ತೀನಿ. ಸೊ ದಿಸ್ ವಿಲ್ ಬಿ ಮೈನಸ್ ಔಟ್ಸೈಡ್. ಓಕೆ, ಸೊ ಹೇಳಿದ ಹಾಗೆ ಇದು 4th ಕ್ವಾಡ್ರೆಂಟಲ್ಲಿ ಬರುತ್ತೆ. 4th ಕ್ವಾಡ್ರೆಂಟಲ್ಲಿ ಕೊಸಿಕೆಂಟ್ ಇಸ್ ನೆಗೆಟಿವ್. ಈ ಸೈನ್ ಯಾಕೆ ಬಂತಂದರೆ ಆ ಕ್ವಾಡ್ರೆಂಟಲ್ಲಿ ಈ ಫಂಕ್ಷನ್ ನೆಗೆಟಿವ್ ಇರುತ್ತೆ, ಮತ್ತು 360 ಇರೋದ್ರಿಂದ ದಿಸ್ ಫಂಕ್ಷನ್ ವಿಲ್ ನಾಟ್ ಚೇಂಜ್. ಅರ್ಥವಾಗ್ತಿದೆಯಾ? ದಿಸ್ ಫಂಕ್ಷನ್ ವಿಲ್ ರಿಮೇನ್ ಸೇಮ್. ಸೊ ದಿಸ್ ಇಸ್ ಕೊಸಿಕೆಂಟ್, ದಿಸ್ ವ್ಯಾಲ್ಯೂ ಟೀಟಾ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್. ಇದು ನಿಮಗೆ ಸ್ವಲ್ಪ ಥಿಯರಿ ಗೊತ್ತಿದ್ದರೆ ಮಾತ್ರ ಬರಿಬೋದು, ಇಲ್ಲಾಂದರೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಥಿಯರಿನೇ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಕೊಸಿಕೆಂಟ್ ಆಫ್ 360 ಮೈನಸ್ ಟೀಟಾ ಈಸ್ ಮೈನಸ್ ಕೊಸಿಕೆಂಟ್ ಟೀಟಾ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, now this is nothing but minus of minus becomes plus. I am left over with cosecant 30 degrees. Okay, so cosecant 30 degrees is a standard value. So cosecant 30 degrees is a standard value ಗೊತ್ತಿರಬೇಕು, which is nothing but 2. ಓಕೆ, ನಿಮಗೆ ಎಕ್ಸಾಮಲ್ಲಿ ಯಾವುದೇ ಈ ಥರ ಟೇಬಲು ಯಾರು ಕೊಡೋದಿಲ್ಲ, ನೀವೇ ಬರ್ಕೊಳ್ಬೇಕು, ಇಲ್ಲಾಂದರೆ ತಲೆಯಲ್ಲಿ ಇಟ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ದಿಸ್ ವಾಸ್ ದಿ ಆನ್ಸರ್. ನಾನು ಮೊದಲೇ ಹೇಳ್ದಂಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ಮಾತ್ರ ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ, ಇಲ್ಲ ಅಂದರೆ ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಪ್ಲೀಸ್ ಡೋಂಟ್ ಡೂ ದಟ್. ಮ್ಯಾಥಮೆಟಿಕ್ಸಲ್ಲಿ ಬೈ ಹಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಗೋಯಿಂಗ್ ಔಟ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನನಗಿರೋದು ಕಾಸ್ ಆಫ್ ಮೈನಸ್ 1710 ಡಿಗ್ರೀಸ್. ನೆನ್ಪಿಟ್ಕೊಳ್ಳಿ, ಕಾಸ್ಗೆ ಮೈನಸ್ ಒಳಗಡೆ ಇದ್ದರೆ ಹೊರಗಡೆ ಬರೋದಿಲ್ಲ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ರಿಮೆಂಬರ್, ಕಾಸ್ ಆಫ್ ಮೈನಸ್ ಟೀಟಾ ಬಿಕಮ್ಸ್ ಪ್ಲಸ್ ಕಾಸ್ ಟೀಟಾ. ಸೊ ಪ್ಲಸ್ ಕಾಸ್ ಆಫ್ 1710 ಡಿಗ್ರೀಸ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಈಗ 360 4 ಟೈಮ್ಸ್ ತೊಗೊಂಡ್ರೆ 1440 ಇದೆ, ಇದಕ್ಕಿಂತ ಜಾಸ್ತಿ ಇದೆ. ಓಕೆ, 5 ಟೈಮ್ಸ್ ತೊಗೊಂಡು ನೋಡಿ. ಇಫ್ ಯು ಟೇಕ್ 5 times 360 ಡಿಗ್ರೀಸ್, ಸೊ 36 5 ಏನಾಗುತ್ತೆ 180 ಬರೋದ್ರಿಂದ ಯು ವಿಲ್ ಗೆಟ್ 1800 ಡಿಗ್ರೀಸ್. ಓಕೆ, ಸೊ 1710 ಡಿಗ್ರೀಸ್ನ ನಿಮ್ಗೆ ಇನ್ನೊಂದು ಸ್ವಲ್ಪ ನೀಟಾಗಿ ಸ್ಪ್ಲಿಟ್ ಮಾಡ್ತೀನಿ. ಯಾವ ಥರ ಬರೀತೀನಿ ಅಂದರೆ
1800 degrees minus 90 degrees ಬರಿಬೋದಾ? ಓಕೆ, ಸೊ ದಿಸ್ ಬಿಕಮ್ಸ್ ಕಾಸ್ ಆಫ್ 1800ನ ಏನಂತ ಬರಿತೀನಿ, 5 times 360 degrees, ಓಕೆ, ಮೈನಸ್ 90 degrees. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಈ 5ನ ಮರ್ತುಬಿಡಿ, 360 ಮೈನಸ್ ನೆನ್ಪಿಟ್ಕೊಳ್ಳಿ. 360 ಮೈನಸ್ ಅಂತ ಹೇಳಿದ ತಕ್ಷಣ ಯಾವ ಕ್ವಾಡ್ರೆಂಟ್ ಬರುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ನಲ್ಲಿ ASTC, ಸೊ ಕಾಸು ಪಾಸಿಟಿವ್ ಆಗಿರೋದ್ರಿಂದ ಫಂಕ್ಷನ್ನು ಪಾಸಿಟಿವ್ ಆಗೇ ಇರುತ್ತೆ, ಮತ್ತು ರೆಫರೆನ್ಸು 360 ತೊಗೊಂಡಿರೋದ್ರಿಂದ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಈ ಆ್ಯಂಗಲ್ ಮಾತ್ರ ನನಗೆ ಉಳಿಯುತ್ತೆ, ಕಾಸ್ 90 degrees. ಅರ್ಥವಾಗ್ತಿದೆಯಾ? Is it clear? Please remember, cos of 360 degrees minus theta. Okay? So please look here. Cos of 360 degree minus theta will be cos theta. ಹೇಗೆ ಬಂತು ಅಂದರೆ, ಫಸ್ಟು ಆ್ಯಂಗಲ್ ನೋಡಿ ಯಾವ ಕ್ವಾಡ್ರೆಂಟು ಅಂತ ನೋಡಬೇಕು. ಆ ಕ್ವಾಡ್ರೆಂಟಲ್ಲಿ ಈ ಫಂಕ್ಷನ್ ಪ್ಲಸ್ ಇದ್ದರೆ ಪ್ಲಸ್ ಆಗುತ್ತೆ, ಮೈನಸ್ ಇದ್ದರೆ ಮತ್ತಿನ್ನೊಂದು ಮೈನಸ್ ಬರುತ್ತೆ. ರೆಫರೆನ್ಸ್ ಆ್ಯಂಗಲ್ 360 ಇರೋದ್ರಿಂದ ಫಂಕ್ಷನ್ ಚೇಂಜ್ ಆಗಿಲ್ಲ, ಈ ಆ್ಯಂಗಲ್ ಮಾತ್ರ ಉಳ್ಕೊಳ್ಳುತ್ತೆ. ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ ಕಾಸ್ 90 ಈಸ್ 0. ಓಕೆ, ಸೈನ್ 90 ವ್ಯಾಲ್ಯೂ 1 ಬರುತ್ತೆ, ಪ್ಲಸ್ ಕಾಸ್ 90 ವ್ಯಾಲ್ಯೂ 0 ಬರುತ್ತೆ. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಕಾಸ್ ಮೈನಸ್ 1710 degrees ಈಸ್ ನಥಿಂಗ್ ಬಟ್ 0. ಇದೊಂದು ಟ್ರ್ಯಾಜಡಿ. ಎಷ್ಟೋ ಸರಿ ಮ್ಯಾಥಮೆಟಿಕ್ಸಲ್ಲಿ ಅಷ್ಟು ದೊಡ್ಡ ವ್ಯಾಲ್ಯೂ ಮಾಡ್ತೀವಿ, ಫೈನಲ್ ಆನ್ಸರ್ 0 ಇರುತ್ತೆ. ಓಕೆ, ಸೊ ದಟ್ ಡಸಂಟ್ ಮೀನ್ ಎವ್ರಿ ಟೈಮ್ ಇಟ್ ಈಸ್ 0. ಓಕೆ, ರೈಟ್. ಸೊ ಹೋಪ್ ಯು ಹವ್ ಅಂಡರ್ಸ್ಟುಡ್ ದಿಸ್. ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ದ ಚಾಲೆಂಜಿಂಗ್ ಕ್ವೆಶನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವನು ರೇಡಿಯನ್ ಮೆಜರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟ್ಯಾನ್ ಆಫ್ 19π/3 ಅಂತೆ. ಓಕೆ, ಸೊ ಈ ಥರ ಕೊಟ್ಟಾಗ ನೀವು ಹೇಗೆ ಮಾಡೋದು? ನಾನು ನಿಮ್ಗೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಸೊ ಇದನ್ನು ನೀವೇನು ಮಾಡಿ ಅಂತಂದರೆ, ಟ್ಯಾನ್ ಆಫ್ ರೈಟ್ ದಿಸ್ ಆ್ಯಸ್ 19/3π ಅಂತ ಬರ್ಕೊಳ್ಳಿ. ಸೊ ಇದು ಡೆಫಿನೆಟ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಕರೆಕ್ಟಾ? ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಆಲ್ರೆಡಿ ಬರೆಯೋದು ಗೊತ್ತಾಗುತ್ತೆ. ಸೊ ವಿ ನೋ ದಟ್ 3 6s are 18, ಕರೆಕ್ಟಾ? 3 6s are 18, ಉಳಿಯೋದು 1. ಸೊ 6 1/3π ಆಗುತ್ತೆ. ಇಸ್ ಎ ಕ್ಲಿಯರ್? ಸೊ ಇದನ್ನು ಹೇಗೆ ಬರೀತೀನಿ ಅಂದರೆ, ಸೊ ಟ್ಯಾನ್ ಆಫ್ ಸ್ಪ್ಲಿಟ್ ಮಾಡ್ತೀನಿ. 6 into π is 6π ಪ್ಲಸ್ π 1 into π is π/3. ಈ ಥರ ಸ್ಪ್ಲಿಟ್ ಮಾಡೋದು ಕಲಿಯಿರಿ. ಓಕೆ, ಸೊ 6 into π is 6π, 1/3 into π is π/3. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾನು ಮೊದಲೇ ಹೇಳ್ದಂಗೆ 2π ಅಂದರೆ 360 degrees ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ 3 times 2π, ಓಕೆ, ಪ್ಲಸ್ π/3. ಅರ್ಥ ಆಯಿತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ನಾನು ಐ ಟೋಲ್ಡ್ ಯು ಆಲ್ರೆಡಿ, 360 ಪ್ಲಸ್ ಅಂತ ಬಂತು ಅಂದರೆ ಇದು 0 ಅಂತ ಆಗೋಗುತ್ತೆ. ನೆನ್ಪಿಟ್ಕೊಳ್ಳಿ, 360 ಪ್ಲಸ್ ಬಂದಾಗ ಮಾತ್ರ, ಬಿಕಾಸ್ 360 ಪ್ಲಸ್ ಅಂತಂದರೆ 0ಗೆ ಬಂದು ನಿಂತಿದೆ, ನೆಕ್ಸ್ಟ್ 2 ಅಂತ. ಸೊ ಎನಿ ಆ್ಯಂಗಲ್ 360 ಪ್ಲಸ್ ಬಂತು ಅಂದರೆ ಆ ಫಂಕ್ಷನ್ನು ಅದೇ ಇರುತ್ತೆ, ಆ್ಯಂಗಲು ಅದೇ ಇರುತ್ತೆ. ಬೇಕು? ಪ್ಲೀಸ್ ಲುಕ್ ಹಿಯರ್, ಸೈನ್ ಆಫ್ 360 ಪ್ಲಸ್ ಥೀಟಾ ಇಸ್ ಸೈನ್ ಥೀಟಾ. ಸಿಮಿಲರ್ಲಿ ಆಲ್ ದ ಫಂಕ್ಷನ್ಸ್, ಟ್ಯಾನ್ ಆಫ್ 360 ಪ್ಲಸ್ ಥೀಟಾ ಇಸ್ ಟ್ಯಾನ್ ಥೀಟಾ. ಸೊ ಇದರ ವ್ಯಾಲ್ಯೂ ನನಗೇನು ಬರುತ್ತೆ? ಟ್ಯಾನ್ ಆಫ್ π/3. ಓಕೆ, π/3 ಅಂದರೆ ಆ್ಯಕ್ಚುಲಿ ಎಷ್ಟು? 60 degrees. ಓಕೆ, ಇದು ನೀವು ಇಲ್ಲಿಂದ ರೇಡಿಯನ್ ಮೆಷರ್ಗೆ ರೆಡಿ ಆಗಬೇಕು. ಡಿಗ್ರಿ ಮೆಷರಲ್ಲಿ ಕೊಡೋದಿಲ್ಲ ಪ್ರಾಬ್ಲಮ್ಸು. ಸೊ ಟ್ಯಾನ್ ಆಫ್ 60 degree ಈಸ್ √3. ಓಕೆ, 1 ಮಾರ್ಕ್ ಕ್ವೆಶ್ಚನ್ ಆಗಿರೋದ್ರಿಂದ ದಿಸ್ ಇಸ್ ಹೌ ಯು ವಿಲ್ ಡೂ ಇಟ್. ಇನ್ ಕೇಸ್ ಒಂದು ವೇಳೆ ನಿಮಗೆ ಈ ರೇಡಿಯನ್ ಮೆಷರು ಗೊತ್ತಾಗಲಿಲ್ಲ ಅಂತಂದರೆ ಡಿಗ್ರಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಮಾಡ್ಬೋದು. ಓಕೆ, ಅದು ಸುಮ್ಮನೆ ವರ್ಕ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನಿಮಗೆ ಬೇಕೇ ಬೇಕು ಅಂದರೆ ಸೈಡಲ್ಲಿ ನಾನು ಮಾಡಿರ್ತೀನಿ, ಜಸ್ಟ್ ಚೆಕ್ ಇಟ್. ಸೊ ಈ ಥರ ಮಾಡ್ಕೊಳ್ಳಿ. ಟ್ಯಾನ್ ಆಫ್ π/3 ಅಂದರೆ ಇದು ಸ್ಟ್ಯಾಂಡರ್ಡ್ ಆ್ಯಂಗಲು 60 degrees. ಇನ್ ಕೇಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇಲ್ಲ ಅಂತಂದ್ರು ಪೈಗೆ 180 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ 1140 degrees ಆಗುತ್ತೆ. ಇದನ್ನು ನಾನು 1080 ಪ್ಲಸ್ 60 ಅಂತ ತೊಗೊಳ್ತೀನಿ. ಯಾಕೆ 1080 ಪ್ಲಸ್ 60 ತೊಗೊಂಡ್ರಿ? 1100 ಪ್ಲಸ್ 40 ತೊಗೋಬೋದಲ್ಲ. ಯಾಕೆ ತೊಗೊಂಡೆ ಅಂತಂದರೆ 1080 ಈಸ್ 3 times 360. ಓಕೆ, ಸೊ ಏನಾಗುತ್ತೆ, 360 degree ಪ್ಲಸ್ ಥೀಟಾ ಬಂದರೆ ಏನಾಗುತ್ತೆ, ಇದು ಪೂರ್ತಿ 0 ಹೋಗುತ್ತೆ, ನನಗೆ tan 60 ವ್ಯಾಲ್ಯೂ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ √3. ಓಕೆ, ಸೊ ಇದು ನೀವು ಡಿಗ್ರಿ ಮೆಷರ್ ಮಾಡೋದಾದರೆ. ಆದರೆ ರೇಡಿಯನ್ ಮೆಷರ್ ಮಾಡೋದಾದರೆ ದಿಸ್ ಇಸ್ ಹೌ ಯು ಗೋನ್ ಡೂ ಇಟ್. ಓಕೆ, ಇದಕ್ಕೆ ರೆಫರೆನ್ಸ್ ಆಗಿ ಇನ್ನೊಂದೆರಡು ಪ್ರಾಬ್ಲಮ್ ಇದೆ, ಜಸ್ಟ್ ಚೆಕ್ ಇಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನು? ಸೈನ್ 31π/3 ಇದೆ. ನಾನು ಆಗಲೇ ಹೇಳ್ದಂಗೆ ಐ ವಿಲ್ ರೈಟ್ ದಿಸ್ ಆ್ಯಸ್ ಸೈನ್ 31/3π ಅಂತ ಬರ್ಕೊಳ್ತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೈನ್ ದಿಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಐ ವಿಲ್ ಕನ್ವರ್ಟ್ ಆ್ಯಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಯಾವ ರೀತಿ? 3 10s are 30, ಉಳಿದಿರೋದು 1. 10 1/3π. ಅರ್ಥವಾಗ್ತಿದೆಯಾ? ಇದು ನಿಮ್ಗೆ ಆಲ್ರೆಡಿ 10 ಅನ್ನೋದು ಬೇಸಿಕ್ ಗೊತ್ತಿದೆ. ಐ ವಿಲ್ ರೈಟ್ ದಿಸ್ ಆ್ಯಸ್
10 into pi, that is nothing but 10 pi, okay, plus 1 into pi is nothing but pi by 3, that is 1 by 3 into pi is pi by 3, okay. So this is nothing but sine of, check ಮಾಡಿ, this is 5 times 2 pi, correct? 5 2s are 10, 5 times 2 pi plus pi by 3, ಅರ್ಥ ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಮತ್ತೆ ಅಲ್ಲಿಗೆ ಬಂತು, ಇಲ್ಲಿ 360 ಡಿಗ್ರಿ ಪ್ಲಸ್ ಥೀಟಾ ಬಂತು. ನಮ್ಗೆ ಆಲ್ರೆಡಿ ಗೊತ್ತು, ಯಾವುದೇ ಫಂಕ್ಷನ್ಗೆ 360 ಪ್ಲಸ್ ಬಂದರೆ ಫಂಕ್ಷನ್ ಮತ್ತು ಆ್ಯಂಗಲ್ ಮಾತ್ರ ಉಳಿಯುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೈನ್ ಪೈ ಬೈ 3, ಪೈ ಬೈ 3 ಅಂದರೆ 60 ಡಿಗ್ರೀಸ್, ನೆನ್ಪಿಟ್ಕೋಬೇಕು. ಸೊ ಸೈನ್ 60 ಇಸ್ ನಥಿಂಗ್ ಬಟ್ √3/2. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಾ? ಸೊ ಇದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ, ಅವಾಗ ಯಾವುದೇ ಥರ ಪ್ರಶ್ನೆ ಕೊಟ್ಟರು ನೀವು ಮಾಡ್ಬೋದು. ಓಕೆ, ರೈಟ್. ಸೊ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನಮಗೆ ನೆಕ್ಸ್ಟ್ ಕ್ವೆಶ್ಚನು ಸೈನ್ ಆಫ್ -11 π/3 ಇದೆ. ಸೊ ನಮ್ಗೆ ಗೊತ್ತು ಸೈನ್ ಆಫ್ ಮೈನಸ್ ಥೀಟಾ, ಸೈನ್ಗೆ ನೆಗೆಟಿವ್ ಒಳಗಡೆ ಇದ್ದರೆ ಹೊರಗಡೆ ಬಂದುಬಿಡುತ್ತೆ. ಸೊ ಇಟ್ ಈಸ್ ಮೈನಸ್ ಆಫ್ ಸೈನ್ 11/3 π ಅಂತ ಬರಿತೀನಿ. ಓಕೆ, ರೈಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ I can take it as minus sine of, okay, so 11 π/3 split ಮಾಡ್ಬೋದು. 3 3s are 9, ಕರೆಕ್ಟಾ? 3 3s are 9, ಓಕೆ, ಇಸ್ ಇಟ್ ಕ್ಲಿಯರ್? 3 3s are 9 ಪ್ಲಸ್ ಎಷ್ಟು ಬರುತ್ತೆ? 2. ಆದರೆ ನಾನು ಆ ಥರ ಸ್ಪ್ಲಿಟ್ ಮಾಡಲ್ಲ, ಯಾಕಂದರೆ 3 3s ತೊಗೊಂಡ್ರೆ ನಾನಿದ್ದ 2 ಪೈ ಟೈಮ್ಸ್ ಬರೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, 3 4s ಬರ್ಕೊಳ್ತೀನಿ. ಇದುವರೆಗೂ ನಾವು ಈ ಥರ ಮಾಡ್ತಾ ಇರಲ್ಲ. ಸೊ 3 4s 12 ಆಗಿರುತ್ತೆ, ಅಲ್ಲಿರೋದೇ 11 ಇರೋದ್ರಿಂದ ನಾನು -1 ತೊಗೊಳ್ತೀನಿ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. -1 ತೊಗೊಂಡು ಪೈ ಅಂತ ಅಲ್ಲೇ ಉಳಿಸ್ಕೊಡ್ತೀನಿ. ಜಸ್ಟ್ ರಿಮೆಂಬರ್, ಈ ಸ್ಟೆಪ್ಪು ನೀವು ತೋರಿಸಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಇದೆ, ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಸೈನ್ ಆಫ್ ಸ್ಪ್ಲಿಟ್ ಹೇಗೆ ಮಾಡ್ತೀರಾ? 4 into pi, this will be 4 pi. ಈ ಮೈನಸ್ನ ಇಲ್ಲಿ ಇಳಿಸ್ಕೊಳ್ಳಿ, ಅರ್ಥ ಆಯ್ತಾ? ದಟ್ ಈಸ್ ದ ಡಿಫ್ರೆನ್ಸ್. ಸೊ minus 1/3 into pi will be pi by 3. ಬೇಕಾದ್ರೆ ಎಲ್ ಸಿ ಎಮ್ ತಗೊಂಡು ನೋಡಿ, 4 3s are 12, 12 pi minus pi is 11 pi, ಡಿನಾಮಿನೇಟರ್ 3. ಗೊತ್ತಾಯ್ತಾ? ಆದಷ್ಟು ಇಲ್ಲಿ ಬರೋ ವ್ಯಾಲ್ಯೂ ಈವನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಸೈನ್ ಆಫ್, ಸೊ ಹೇಳಿದ್ನಲ್ಲ, ಐ ವಿಲ್ ರೈಟ್ ಇಟ್ ಆ್ಯಸ್ 2 times 2 pi. ಆದಷ್ಟು ಇದನ್ನು 2 pi ಇಡೋದಕ್ಕೋಸ್ಕರನೇ ನಾವು ಹಾಗೆ ಬರೆಯೋದು. ಇಲ್ಲಿ 3 pi ಇಟ್ಟರೆ ನಾನು 2 times ಅಥವಾ ಎನಿ ಟೈಮ್ಸ್ ಬರೆಯೋಕ್ಕಾಗೋದಿಲ್ಲ, ದಟ್ ಈಸ್ ವೈ. ಸೊ 2 times 2 pi ಮೈನಸ್ pi by 3. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 2 pi ಮೈನಸ್ ಅಂದರೆ ಏನು? ನಾನು ಆಲ್ರೆಡಿ ಹೇಳಿದೆ, 2 pi ಮೈನಸ್ ಇಸ್ ನಥಿಂಗ್ ಬಟ್ 2 pi ಅಂದರೆ 360 ಡಿಗ್ರೀಸ್. 360 ಡಿಗ್ರೀಸ್ ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್ ಇರುತ್ತೆ. ಸೊ ಈ ನೆಗೆಟಿವ್ ಹೊರಗಡೆ ಇರಲಿ, ಈ ನೆಗೆಟಿವ್ ಜೊತೆ ಇಲ್ಲಿಂದ ಬರೋದು ಒಂದು ನೆಗೆಟಿವ್ ಇದೆ. ಓಕೆ, ಆ್ಯಂಡ್ ರೆಫರೆನ್ಸ್ 360 ಡಿಗ್ರಿ ಇರೋದ್ರಿಂದ ಸೈನ್ ಆ್ಯಂಗಲ್ ಚೇಂಜ್ ಆಗೋದಿಲ್ಲ, ಫಂಕ್ಷನ್ ಹಾಗೆ ಇರುತ್ತೆ. ಆ್ಯಂಡ್ ದಿಸ್ ಆ್ಯಂಗಲ್ ವುಡ್ ಬಿ pi by 3. ಸೊ ಮೈನಸ್ ಆಫ್ ಮೈನಸ್ ಬಿಕಮ್ಸ್ ಪ್ಲಸ್, ಯು ವಿಲ್ ಗೆಟ್ ಸೈನ್ pi by 3. pi by 3 ಅಂದರೆ ಸೈನ್ 60 ಡಿಗ್ರೀಸ್. ದಿಸ್ ವ್ಯಾಲ್ಯೂ ಈಸ್ ಆಲ್ಸೋ √3/2. ಗೊತ್ತಾಗ್ತಿದೆಯಾ? ದಯವಿಟ್ಟು ಈ ಥರ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ಎಕ್ಸಸೈಸ್. We are going to the one last question of the video. Cot of -15 π/4. ಸೊ ಕಾಟ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ? ಮೈನಸ್ ಹೊರ್ಕೊಳ್ಳುತ್ತೆ. ಮೈನಸ್ ಕಾಟ್ ಆಫ್, ಓಕೆ, ಐ ವಿಲ್ ರೈಟ್ ದಿಸ್ ಆ್ಯಸ್, ಸಾರಿ ಮೈನಸ್ ಮತ್ತೆ ಬರೆಯೋಗಿಲ್ಲ, 15/4 ಪೈ ಅಂತ ಬರಿತೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ಕಾಟ್. ಅಗೇನ್ ಏನು ಮಾಡ್ತೀನಿ, ಮಿಕ್ಸಡ್ ಫ್ರ್ಯಾಕ್ಷನ್ ಬರೋಕೆ 4 3s are 12 3 ಬರುತ್ತೆ. ಓಕೆ, ಸೊ ವಾಟ್ ಐ ವಿಲ್ ಡೂ ಇಟ್ ಈಸ್ 4 3s are 12 ಪ್ಲಸ್ 3 ಬರೆಯೋ ಬದಲು 4 4s are 16 ಅಂತ ಬರೆದು -1 ಬರಿತೀನಿ. ಓಕೆ, 4 4s are 16 -1 ಜೊತೆಗೆ ಒಂದು ಪೈ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಕಾಟ್ ಆಫ್, ತೆಗೆದಾಕಿದ್ದು 4 into pi ಈಸ್ ನಥಿಂಗ್ ಬಟ್ 4 pi. ಈ ಮೈನಸ್ ಇಲ್ಲಿ ಉಳಿಸ್ಕೊಳ್ಳಿ, 1/4 into pi is nothing but pi by 4. Okay, so this will be nothing but minus of cot 4 pi can be written as 2 times 2 pi minus pi by 4. So this is nothing but again ಅಲ್ಲಿಗೆ ಬಂತು ಯಾವ ಥರ 360 ಡಿಗ್ರಿ ಮೈನಸ್. ಸೊ ಕಾಟ್ ಆಫ್ 360 ಡಿಗ್ರಿ ಮೈನಸ್ ಏನಾಗುತ್ತೆ, ASTC. ಕಾಟ್ಗೆ 360 ಮೈನಸ್ ಉಳಿಯುತ್ತೆ. ಸೊ ಈ ಮೈನಸ್ ಜೊತೆ ಇನ್ನೊಂದು ಮೈನಸ್ ಬರುತ್ತೆ, ಅಥವಾ ಒಂದೇ ಸರಿ ಪ್ಲಸ್ ಬರಿಬೋದು. ಐ ವಿಲ್ ಗೆಟ್ ಕಾಟ್ ಆಫ್ ದಿ ಆ್ಯಂಗಲ್ ವಿಚ್ ಇಸ್ pi by 4. ಸೊ ಮೈನಸ್ ಆಫ್ ಮೈನಸ್ ಬಿಕಮ್ಸ್ ಪ್ಲಸ್. ನನಗುಳಿಯೋದು ಕಾಟ್ pi by 4. pi by 4 ಅಂದರೆ 45 ಡಿಗ್ರೀಸ್. ಕಾಟ್ 45 ಆ್ಯಂಡ್ tan 45 ಬೋತ್ ದ ವ್ಯಾಲ್ಯೂಸ್ ಆರ್ 1 ಸೇಮ್. ಸೊ ದಟ್ ವಿಲ್ ಬಿ ದಿ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ದಿಸ್ ವಿಲ್ ಕಂಪ್ಲೀಟ್ ಆಲ್ ದ ಕ್ವೆಶನ್ಸ್ ಫ್ರಮ್ ದ ಎಕ್ಸಸೈಸ್ 3.2.
In the next video, we will be solving all the questions from the exercise 3.3. Okay, so ready aag banni. Make sure you go through all the basics of the trigonometry in detail, right? Okay students, so thanks for watching the video. Hope you have understood this and also enjoyed this. Okay, so video ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. It will help us to make better videos next time. Okay students, thanks for watching the video. We will meet again in the next video. Until then, take care. God bless you all and bye.